ವೇಗದಲ್ಲಿ ನಿಧನರಾಗಿರಿ, ಸಾವಧಾನ. ನಿನಗೆಲ್ಲ ಹೃಸ್ವ ಇಲ್ಲಿ ದೀರ್ಘ ತಗೋತಿಲ್ಲ. ನೀವು ಬಂದಂತ ರಭಸಕ್ಕೆ ಹೃಸ್ವ ದೀರ್ಘದಲ್ಲಿ ನಿಧಾನ ನಿಮ್ಮದು ನೋಡುವಾಗಲೇ ಗೊತ್ತಾಗ್ತದೆ. ನೀವು ವೇಗ ದೂತ ತಡೆ ರೈತ. ದಾರಿ ಹೋಗ್ತಂತ ಯಾರು ಹೇಳಿದ್ದು? ದಾರಿ ಖಂಡಿತವಾಗಿಯೂ ಅಲ್ಲ. ನಾವು ಈ ಕ್ಷೇತ್ರಕ್ಕೆ ಒಂದು ಯಜಮಾನರು. ನಾವು ಯಜಮಾನ ನಾನು ಎಣಿಸಿದ್ದೇನೆ. ವೈಭವಯುತವಾದಂತಹ ವೇಷಭೂಷಣಗಳಿಂದ ಕಂಗೊಳಿಸುತ್ತಿದ್ದಾನೆ ದೇವೇಂದ್ರ. ಎಲ್ಲಿದೆ ಮಗುಟ? ಅದು ಎಲ್ಲಿದೆ ಕೀರ್ತಿ? ಅದು ವೀರಗಾಥೆ. ಎಲ್ಲಿದೆ ಎದೆಹಾರ? ಅದು ಎಲ್ಲ ಇರಬೇಕಾದಲ್ಲಿ ಎಲ್ಲ ಹಾಗೆ ಉಂಟು. ನಾನು ದೇವೇಂದ್ರ ಅಂತ ಹೇಳಿದ್ದಲ್ಲ. ಈ ಕ್ಷೇತ್ರ ಅಂದ್ರೆ ನಾವು ಇಲ್ಲಿ ಮಹತ್ವರಕ್ಕೆ ಅಧಿಕಾರಿ ಅಂತ. ಬಾಗಿಲು ಕೈ ಸಂದೇಶಕರ ಒಂದು ಬಾಗಿಲು ಕಾಯುವವರಿಗೆ ಎಷ್ಟು ದೊಡ್ಡತ್ತಿಗೆ ನೋಡಿದ ದ್ವಿತೀಯಮ್ಮನ ಮಗ ಆದಿದೈತ್ಯ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಹೇಳಿದ್ದು ಕೇಳಿದ್ದೇವೆ. ಅವರ ಕಥೆ ಕೇಳಿ ಭಾರಿ ಬಲಾನ್ವಿತರಾಗಿ ಮೆರೆಯುತ್ತಿದ್ದಾರೆ. ಅಮ್ಮ ಗರ್ಭಧಾರಣೆ ಮಾಡಿ ನಮ್ಮನ್ನು ಪ್ರಕರಿಸಿ ಪರಿಪೂರ್ಣ ಪಕ್ವವಾದಂತಹ ಒಂದು ಸೃಷ್ಟಿ. ಓಹೋ, ನಾನು ತಮ್ಮ ಏನು ಇವು ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಲ್ಲಿ ಕಣ್ಣು ನೋಡೋದಾಗುತ್ತೆ. ಕಣ್ಣು ಬಂಗಾರಪ್ಪ 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 ಹೊಳಿತದೆ ನೋಡಿ. ಕಣ್ಣಲ್ಲಿ ಇದ್ದರೆ ಚಿನ್ನ ಚಿಂತೆಯು ನಮಗೆ ಕಣ್ಣ. ಮೀನಾಕ್ಷಿ ಅವರ ಹೆಸರು ನೋಡಿ. ಹಿರಣ್ಯಾಕ್ಷರವರೇ, ಈಗ ನೀವು ಯಾವುದು ನೋಡ್ಬೇಕು? ಅಲ್ಲ ವಿಷಯ ಈಗ ನೀವು ಅಲ್ಲಿ ಪುರ ಯಾವುದಂತ ಹೇಳಿದ್ದೀರಿ. ನಾವೇ ನಿರ್ಮಾಣ ಮಾಡಿದಂತಹ ಶೋಣಿತಾಪುರ ಹೊಸದಾಗಿ ಆದಿದೈತ್ಯರ ಕೇಂದ್ರ ಸ್ಥಾನವದು. ನನ್ನಂದರಾದಂತ ಹಿರಣ್ಯಕಶ್ಯಪ ಸಿಂಹಾಸನವನ್ನು ಏರಿ ಧರೆಯಾಗಿ ಕಾಲ ಕಳೆಯುತ್ತಾರೆ. ನಾನಲ್ಲಿ ನಿಂತಾಗಲಿಕ್ಕಿಲ್ಲ. ನಮಗೆ ಕೇವಲ ಅಲ್ಲಿ ಆಳ್ವಿಕೆ ಮಾಡುವುದಲ್ಲ, ಪರಿಧ್ಯಾತ್ಮಕವಾದಂತಹ ಶೋಣಿತಾಪುರದಲ್ಲಿ ಮಾಡಲಿಕ್ಕೆ ಅಲ್ಲ, 3 ಲೋಕದವರೆಗೆ ವಿಸ್ತಾರವಾಗಬೇಕೆಂಬ ಉದ್ದೇಶದಿಂದ ನಮ್ಮಂತಾದಂತಹ ಸೇನೆಯನ್ನು ನೆರಹಿದೆ. ಹಾಗಾಗಿ ನಿಮ್ಮ ಟಿವಿಗೆ ನಾನು ಕೂಡ ದನಿಗೂಡಿಸಿದಷ್ಟೇ. ಇದು ಈಗ ಪಾತಾಳದಲ್ಲಿ ಸುಪ್ರಾಯನನ್ನು ಅವರನ್ನು ಸೋಲಿಸಿದ್ದೀರಿ. ಅವನಿಂದ ಕಪ್ಪಗಾಡಿಗೆ ಸ್ವೀಕಾರ ಆಯಿತು. ಆಮೇಲೆ ಭೂಲೋಕ ಅಂಗಭಂಗ ಕಳಿಂಗ ಕಾಂಬೋಜವೇ ಮೊದಲಾದಂತಹ ದೇಶಗಳನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಧರ್ಮರನ್ನು ಸೋಲಿಸಿ ಕಪ್ಪಗಾಡಿಕೆಯನ್ನು ಶಿರದಲ್ಲಿ ಹೊರಿಸಿ ನಮ್ಮಂತಾದಂತಹ ಭಂಡಾರಕ್ಕೆ ಕೊಂಡೋಗಿ ತುಂಬಿಸಿ ಅಷ್ಟು ಮಾಡಿದೆ. ಇಷ್ಟು ಇನ್ನು ಉಳಿದದ್ದು ಇದು ಸ್ವರ್ಗ ಅಂತ ಬಂದದ್ದಲ್ಲ. ಇದು ಉಳಿದಂತಹ ಲೋಕ. ಇದನ್ನು ಸ್ವಾಧೀನಪಡಿಸಬೇಕೆಂಬ ಉದ್ದೇಶದಿಂದ ಬಂದಿದೆ. ಸರಿ, ಇಷ್ಟು ಹೊತ್ತು ಮಾತನಾಡಿದ್ದು ವ್ಯರ್ಥ ಆ ಕಾಲ ಒಳಗೆ ಹೋಗಿ ಹೇಳಿದ್ರೆ ಯಜಮಾನಲ್ಲಿ ಸರಿ ನಾಮದಿಂದ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಾದ್ರೆ ನಾನು ಕೈಗೊಂಡ ವ್ಯವಹಾರಗಳಿಂದ ನನ್ನ ಮಾತೆಯಾದಂತಹ ದಿತಿದೇವಿಗೆ ಸಂತೋಷವಾಗಲಿಲ್ಲ. ಮಗಳೇ ಹಿರಣ್ಯಾಕ್ಷ, ಹೀಗಲ್ಲ, ಬೇಡದ ಕೆಲಸ ಮಾಡ್ತಿಲ್ಲ ಮಗಳೇ ಅಂತ ಹೇಳಿದ್ರು. ಏನು ಬೇಡದ ಕೆಲಸ ಅಂದ್ರೆ ನಾನು ಋಷಿಮುನಿಗಳನ್ನು ಪೀಡಿಸುವುದಲ್ಲ, ಯಾಗ ಯಜ್ಞ ಹಾಳು ಮಾಡುವುದಲ್ಲ, ಋಷಿ ಮದುಗಳ ಮಾನಭಂಗ ಮಾಡುವಂಥದ್ದು, ಗೋಮಾಂಸ ಭಕ್ಷಣ, ಅದು ನಮ್ಮಂಥವರಿಗೆ ಹೇಳಿದ ವ್ಯವಹಾರ ಅಲ್ಲ ಮಗನೇ, ಅದನ್ನು ಬಿಡಬೇಕು ಅಂತ ಹೇಳಿದರು. ನಾನು ಏನು ಮಾಡಿದನಿಗೆ ಸಂತೋಷಮ್ಮ ಅಂತ ಕೇಳಿದೆ. ಆ ಕಾಲಕ್ಕೆ ಹೇಳ್ತಾಳೆ, ಕಿರಿಯಬ್ಬಿ ಅಡುಗರಾದಂತಹ ದೇವತೆಗಳು ಮೇಲು ಲೋಕದಲ್ಲಿ ಏನೋ ವೈಭವದಿಂದ ಬರೆಯುತ್ತಾ ಇದ್ದಾರೆ. ಅವರ ಹಾಗಿರುವಂತಹ ವೈಭವ ನೀನು ಹೊಂದಿದೆ ಅಂತಾದ್ರೆ ಅದಕ್ಕಿಂತ ಮಿಗಿಲಾದ ಸಂತೋಷ ನನಗಿಲ್ಲ ಅಂತ ಹೇಳಿದರು. ಅವಳ ಹರಕೆ ಕೈಗೊಂಡು ದೇವಲೋಕದ ಕಡೆಗೆ ಹೊರಟ್ರೆ ಮರಳಿ ತಡೀತಾಳೆ. ಹೀಗೆ ಹೋಗುವುದಲ್ಲ, ನೀನು ದೈವಿ ಬಲ ಸಂಪನ್ನನಾಗಬೇಕು. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡು
ಬಂದಿದ್ದಾಳೆ. ಅವಳಲ್ಲಿ ವಿಷಯ ಹೇಳಿದೆ. ಅಣ್ಣನಾದಂತ ಹಿರಣ್ಯಕಶ್ಯಪನಂತಾದಂತನು ಮೋದರೊಂದಿಗೆ ವರಪ್ರಸಾದವನ್ನು ಪಡೆಯುವುದಕ್ಕಾಗಿ ವನಗರ್ಭ ಪ್ರವೇಶ ವಾಣಿನಾದ ಪ್ರತ್ಯಕ್ಷನಾದ ಪ್ರಸನ್ನನಾದ. ಏನು ಬರಬೇಕು ಅಂತ ಕೇಳಿದ ಕಾಲಕ್ಕೆ ಮೊದಲು ಇರುವುದು ಹೊಟ್ಟೆಯ ಸಮಸ್ಯೆ. ನಮಗೆ ಹೊತ್ತಿಗಾಗಲು ಹೊಟ್ಟೆ ತಾಳ ಹಾಕುತ್ತದೆ ಸೈನ್ಯ ಅಂತ. ಹಾಗಾಗಿ ಹೊಟ್ಟೆ ತುಂಬಿಸುವುದಕ್ಕೆ ನನಗೆ ಹೊತ್ತಿಗೆ 100 ಬರಲಿದ್ದೇನೆ. ನಾನು 100 ಒಂದು ಹೊತ್ತಿಗೆ ಸಾಕಾಗುತ್ತದೆ ನಮಗೆ. ನೋಡಿ, ಹಂದಿ ಮಾಂಸ 100ರ ಎಣಿಕೆಯಲ್ಲಿ ಹಂದಿಗಳು ಬರಲಿ ಅಂದಾಗ ಸ್ವತಃ ಬಂದಿದ್ದಾನೆ. ಲೋಕಮುಖದಲ್ಲಿ ಯಾವ ಶಕ್ತಿ ಆಗಲಿ ವ್ಯಕ್ತಿ ಆಗಲಿ ನನ್ನನ್ನು ವಿರೋಧಿಸಕೂಡದು. ಅಂತವರು ಬಂದಿದ್ದಾರೆ ನಿಪಾತಗೊಳಿಸುವುದಕ್ಕೆ. ದಯಪಾಲಿಸಿದಾಗ ಈ ಗದಾದಂಡವನ್ನು ಕೈಗೆ ಕೊಟ್ಟಿದ್ದಾರೆ. ಒಂದು ಮಾತು ಹೇಳಿದ, ಕೈಯ ಕತೆ ತಪ್ಪಿದ್ದಾರೆ, 101ನೇ ಹಂದಿ ಬಂದರೆ ತಿನ್ನುವುದಕ್ಕೆ ಮನಸ್ಸು ಮಾಡಿದರೆ ನಿಮಗೆ ಮರಣ ಬರಲೂಬಹುದು ಎಂಬ ಹಾಗೆ. ತಿನ್ನುವ ಆಹಾರವೇ ವಿಷವಾಗುತ್ತದೆ. ತಿನ್ನುವ ಆಹಾರ ವಿಷವಾಯಿತು ಅಂತಾದ್ರೆ ಬದುಕು ಹಕ್ಕನ್ನು ನೀವು ಕಳಕೊಂಡ ಅಂತ ಜಾಗೃತನಾಗಿರ್ತೇನೆ. ಗದಾದಂಡ ನಮ್ಮ ಜೊತೆಗೆ ಇರಬೇಕು. ನಾಡಿಗೆ ಬಂದು ವಿಷಯ ಹೇಳುವಂತ ಕಾಲಕ್ಕೆ ನೋಡಿ ನಮ್ಮೂರಿಗೆ ಸಂತೋಷ ಆದದ್ದು ನೋಡಿದ್ರ, ಎಲ್ಲರಿಗೆ ಆನಂದ ಆಯ್ತು, ನಮ್ಮೂರಿಗೂ ಸಂತೋಷ ಆಯ್ತು. ಅಮ್ಮ ಹರಸಿದ್ದಾರೆ. ಹಾಗಾಗಿ ತಂದೆಯಿಂದ ಕೊಡಲ್ಪಟ್ಟಂತಹ ಪ್ರದೇಶದಲ್ಲಿ ಹೊಸ ನಗರ ನಿರ್ಮಾಣ ಮಾಡಿ ಶೋಣಿತಾಪುರ ಎಂಬಂತಹ ಹೆಸರನ್ನು ಇರಿಸಿತಾಯ್ತು. ನನ್ನ ಅಣ್ಣನಾದಂತಹ ಹಿರಣ್ಯಕಶ್ಯಪ ಇಲ್ಲಿಗೆ ದೊರೆ, ನನಗೆ ಯುವರಾಜ ಪದವಿ ಹಿರಣ್ಯಾಕ್ಷನಿಗೆ. ಆದರೆ ಇಲ್ಲೇ ಇದು ನಮ್ಮದಾದಂಥ ಆಯುಷ್ಯ ಪೂರೈಸುವ ಉದ್ದೇಶವಲ್ಲ. ನಮ್ಮ ಲಕ್ಷ್ಯದ ಒಳಗೆ 3 ಲೋಕವಿದೆ. ದೈತ್ಯ ಸೇನಾ ಪರಿವೃತನಾಗಿ ಆಕಲೋಕ ಪ್ರವೇಶ ಮಾಡಿದೆ. ಉರಗಾದಿಗಳ ತಲೆಮೆಟ್ಟಿ ಕಪ್ಪದ ಹೊರೆ ಹೊರಿಸಿದ್ದಾಯಿತು. ಭೂಲೋಕ ಸ್ವಾಧೀನವಾಗಿದೆ. ಉಭಯ ಲೋಕಗಳು ಸ್ವಾಧೀನವಾದಲ್ಲಿಗೆ ನಮಗೆ ವಿರಾಮವಲ್ಲ, ಉಳಿದಿಹ ನಾಕ ನಡೆಯುತ್ತ. ಏನಿದ್ದರೂ ಕೂಡ ನಿಧಾನರಾಗಿರಿ. ಸರ್ಕಾರ ಪ್ರಧಾನ ವೇಗದಲ್ಲಿ ನಿಧಾನರಾಗಿರಿ, ಸಾವಧಾನ. ನಿನಗೆ ಎಲ್ಲ ಹೃಸ್ವ ಎಲ್ಲಿ ದೀರ್ಘಾತ ಗೊತ್ತಿಲ್ಲ. ನೀವು ಬಂದಂತ ರಭಸಕ್ಕೆ ಹೃಸ್ವ ದೀರ್ಘಾದಲ್ಲಿ ಅಲ್ಲೆಲ್ಲ ನಿಧಾನ. ನಿಮ್ಮದು ನೋಡುವಾಗಲೇ ಗೊತ್ತಾಗ್ತದೆ. ನೀವು ವೇಗ ದೂತ ತಡೆ ರೈತ. ಹೊರಟೆ ಲಕ್ಷ್ಯ ಸಾಧನೆ ಆಗುವಲ್ಲಿವರೆಗೆ ನಿಮ್ಮ ಹೋಗುವ ವೇಗ ಲಕ್ಷ್ಯ ಸಾಧನೆ ಆಗುತ್ತದೆ ಅಂತ ವಿಶ್ವಾಸ ಉಂಟು. ಹಾಗಂತ ನಮಗೆ ಒಂದು ಹೊಣೆಗಾರಿಕೆ ಉಂಟಲ್ಲ. ಏನು ಹೊಣೆ? ನಿನಗೆ 1000 ಹೊಣೆಯಲ್ಲಿ ನನಗೇನು ಸಂಬಂಧ? ನೀವು ಹೋದ್ರೆ ನನ್ನ ಹೊಣೆಗಾರಿಕೆ ತಪ್ಪುತ್ತದೆ. ಹೌದೇ? ಬಂದ ನನಗೂ ನಿನಗೂ ಆ ವಿಷಯದಲ್ಲಿ ಸಂಬಂಧ ಉಂಟು. ಏನದು? ನನ್ನ ಕರ್ತವ್ಯ ಪೂರ್ಣ ಆಗಬೇಕು ಅಂತ ಆದ್ರೆ ನೀವು ನಿಲ್ಲಬೇಕು, ನನ್ನಲ್ಲಿ 2 ಮಾತಾಡಬೇಕು, ನನಗೆ ವಿಷಯ ತಿಳಿಬೇಕು. ನಾನೊಂದು ತಲೆ ಹೋಕ ನಿನ್ನ ಹಾಗಿರುವ ದಾರಿ ಹೋಗರು ಬಹಳ ಮಂದಿಗಳು ಸಿಗುತ್ತಾರೆ. ದಾರಿಯನ್ನು ನಿಲ್ಲಿಸಿ ಎಲ್ಲಿಗೆ, ಏನು, ಯಾವಾಗ, ಎಂತದ್ದು ಕೇಳುವವರು ಉತ್ತರ ಕೊಟ್ಟು ಸಾಕಾಗುತ್ತದೆ. ದಾರಿ ಹೋಗ ಅಂತ ಯಾರು ಹೇಳಿದ್ದು? ದಾರಿ ಹೋಗ ತಲೆ ಹೋಗ ಖಂಡಿತವಾಗಿಯೂ ಅಲ್ಲ. ನಾವು ಈ ಕ್ಷೇತ್ರಕ್ಕೆ ಒಂದು ಯಜಮಾನರು. ಯಜಮಾನ ನಾನು ಎಣಿಸಿದ್ದೇನೆ. ವೈಭವಯುತವಾದಂತಹ ವೇಷಭೂಷಣಗಳಿಂದ ಕಂಗೊಳಿಸುತ್ತಿದ್ದಾನೆ ದೇವೇಂದ್ರ ಅಂತ. ಎಲ್ಲಿದೆ ಮಗುಟ? ಅದು ಎಲ್ಲಿದೆ ಭುಜ ಕೀರ್ತಿ? ಅದು ಎಲ್ಲಿದೆ ವೀರಗಾಥೆ? ಎಲ್ಲಿದೆ ಎದೆ ಹಾರ? ಅದು ಎಲ್ಲ ಇರಬೇಕಾದಲ್ಲೇ ಎಲ್ಲ ಹಾಗೆ ಉಂಟು. ನಾನು ದೇವೇಂದ್ರ ಅಂತ ಹೇಳಿದ್ದಲ್ಲ. ಈ
ಈ ಕ್ಷೇತ್ರ ಅಂದ್ರೆ ನಾವು ಇಲ್ಲಿ ಮಹತ್ವಕ್ಕೆ ಅಧಿಕಾರಿ ಅಂತ ಬಾಗಿಲು ಕಾಯಿ ಅದದು ಸಂದೇಶಕರ ಒಂದು ಬಾಗಿಲು ಕಾಯುವವರಿಗೆ ಎಷ್ಟು ದೊಡ್ಡಸ್ತಿಗೆ ನೋಡಿದ್ರೆ ದೊಡ್ಡಸ್ತಿಗೆ ಅಲ್ಲ ಸ್ವಾಮಿ, ಹೊಣೆಗಾರಿಕೆ ಅದು. ಅದು ಸಾಗಿ ಇದು ನೀವು ಸಂದೇಶಕರನ ಹೌದಾ ನಿಮ್ಮ ಸಂದೇಶಕರನ್ನ ಈಗ ನೀ ಕೇಳಬೇಕು ಅರ್ಹು ಕೇಳಬೇಕು ಈಗ ಎಲ್ಲಿಗೆ ಎಂತದ್ದು, ನೀವು ಯಾರು, ಪೂರ್ವ ಪರ, ನಿಮ್ಮದು ಹೆಸರೇನು, ಬಂದ ಉದ್ದೇಶವೇನು ಎಲ್ಲ ನಮಗೆ ಗೊತ್ತಾಗಬೇಡ ಹೇಳಬೇಕು. ದ್ವಿತೀಯಮ್ಮನ ಮಗ ದ್ವಿತೀಯಮ್ಮ ಆದಿದೈತ್ಯ ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಹೇಳಿದ್ದು ಕೇಳಿದ್ದೇವೆ. ಅವರ ಕಥೆ ಕೇಳಿ ಭಾರಿ ಬಲಾನ್ವಿತರಾಗಿ ಮೆರೆಯುತ್ತಿದ್ದಾರೆ. ವರ್ಷ ಅಮ್ಮ ಗರ್ಭಧಾರಣೆ ಮಾಡಿ ನಮ್ಮನ್ನು ಪ್ರಸರಿಸಿದ್ದು ಪರಿಪೂರ್ಣ ಪಕ್ವವಾದಂತಹ ಒಂದು ಸೃಷ್ಟಿ. ಓಹೋ, ನಾನು ತಮ್ಮ ಏನು ಇವು ಹಿರಣ್ಯಾಕ್ಷ ಹಿರಣ್ಯಕಶ್ಯಪರಲ್ಲಿ ಕಣ್ಣು ಹುಡುಗತ್ತಾಗುತ್ತೆ. ಕಣ್ಣು ಬಂಗಾರಪ್ಪ 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 ಹೊಳಿತದೆ ನೋಡಿ. ಕಣ್ಣಲ್ಲಿ ಇದ್ದರೆ ಚಿನ್ನ, ಚಿಂತೆಯು ನಮಗೆ ಕಣ್ಣ. ಕಣ್ಣು ಹಾಗೆ ಹೊಳಿತಾ ಉಂಟು. ಅದು ಇಲ್ಲಿ ನೋಡಿ ಅರಿನಾಕ್ಷಿ ಅವರೇ ಹಿರಣ್ಯಾಕ್ಷರವರೇ ನೋಡಿ, ಹಿರಣ್ಯಾಕ್ಷರವರೇ ಈಗ ನೀವು ಯಾವ್ದು ನೋಡ್ಬೇಕು? ಅಲ್ಲ ವಿಷಯ ಈಗ ನೀವು ಅಲ್ಲಿ ಪುರ ಯಾವುದಂತ ಹೇಳಿದ್ದೀರಿ. ನಾವೇ ನಿರ್ಮಾಣ ಮಾಡಿದಂತಹ ಶೋಣಿತಾಪುರ ಹೊಸದಾಗಿ ಆದಿದೈತ್ಯರ ಕೇಂದ್ರ ಸ್ಥಾನವದು. ನನ್ನಂದನಾದಂತಹ ಹಿರಣ್ಯಕಶ್ಯಪ ಸಿಂಹಾಸನವನ್ನು ಏರಿ ಧರೆಯಾಗಿ ಕಾಲ ಕಳೆಯುತ್ತಾರೆ. ನಾನಲ್ಲಿ ನಿಂತಾಗಲಿಕ್ಕಿಲ್ಲ. ನಮಗೆ ಕೇವಲ ಅಲ್ಲಿ ಆಳ್ವಿಕೆ ಮಾಡುವುದಲ್ಲ, ಪರಿಧ್ಯಾತ್ಮಕವಾದಂತಹ ಶೋಣಿತಾಪುರದಲ್ಲಿ ಮಾಡಲಿಕ್ಕೆ ಅಲ್ಲ, 3 ಲೋಕದವರೆಗೆ ವಿಸ್ತಾರವಾಗಬೇಕೆಂಬ ಉದ್ದೇಶದಿಂದ ನಮ್ಮಂತಾದಂತಹ ಸೇನೆಯನ್ನು ನೆರಹಿದೆ. ಹಾಗಾಗಿ ನಿಮ್ಮ ಟಿವಿಗೆ ನಾನು ಕೂಡ ದನಿಗೂಡಿಸಿದಷ್ಟೇ. ಇದು ಅಲ್ಲಿ ಎಲ್ಲ ಬೇಕಾದಷ್ಟು ಉಂಟು ಶೋಣಿತಾಪುರ ಅಂತ ಹೇಳಿದ್ದೀನಿ. ಮತ್ತೆ ನೀವು ಇಲ್ಲಿಯ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಇಲ್ಲಿ ಪುರುಷಾಯತ್ತವಾದ ಸ್ವರ್ಗ ಲೋಕವೆಂಬುದು ಬಲಾನ್ವಿತರಿಗಿರತಕ್ಕಂಥ. ಹಾಗಾಗಿ ನಮ್ಮ ಬಲ ಎಷ್ಟುಂಟು ತೋರಿಸಿಕೊಳ್ಬೇಕೆಂಬ ಉದ್ದೇಶ. ಪಾತಾಳಕ್ಕೆ ಹೋಗುವಾಗ ಬಂದ ಮುಸುಗುಡಿ ಯಾರು? ಆ ನಾಗರಾಜ. ಈಗ ಪಾತಾಳದಲ್ಲಿ ಸುಪ್ರಾಯನನ್ನು ಮುರಗಾದಿಗಳ ನಾಗರಾಜ ಅವರನ್ನು ಸೋಲಿಸಿದ್ದೀರಿ. ಅವನಿಂದ ಕಪ್ಪಗಾಡಿಗೆ ಸ್ವೀಕಾರ ಆಯ್ತು. ಆಮೇಲೆ ಭೂಲೋಕ ಅಂಗಭಂಗ ಕಳಿಂಗ ಕಾಂಬೋಜವೇ ಮೊದಲಾದಂತಹ ದೇಶಗಳನ್ನು ಪ್ರವೇಶ ಮಾಡಿ ಅಲ್ಲಿರುವಂತಹ ಧರ್ಮರನ್ನು ಸೋಲಿಸಿ ಕಪ್ಪಗಾಡಿಕೆಯನ್ನು ಶಿರದಲ್ಲಿ ಹೊರಿಸಿ ನಮ್ಮಂತಾದಂತಹ ಭಂಡಾರಕ್ಕೆ ಕೊಂಡೋಗಿ ತುಂಬಿಸಿ ಅಷ್ಟು ಮಾಡಿದೆ. ಇಷ್ಟು ಇನ್ನು ಉಳಿದದ್ದು ಸ್ವರ್ಗ ಅಂತ ಬಂದದ್ದಲ್ಲ, ಇದು ಉಳಿದಂತಹ ಲೋಕ. ಇದನ್ನು ಸ್ವಾಧೀನಪಡಿಸಬೇಕೆಂಬ ಉದ್ದೇಶದಿಂದ ಬಂದಿದೆ. ಸರಿ, ಇಷ್ಟು ಹೊತ್ತು ಮಾತನಾಡಿದ್ದು ವ್ಯರ್ಥ ಆಗಬಾರದು. ಆ ಕಾಲ ಕಾಲ ಒಳಗೆ ಹೋಗಿ ಹೇಳಿದ್ರೆ ಯಜಮಾನಲ್ಲಿ ಸರಿ ನಾಮದಿಂದ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತಾದ್ರೆ ಇಲ್ಲ ಹೋಗಿ ನಡೆ ಅಂತ ನಾನು ಹೇಳಿ ಬಂದವರಲ್ಲಿ ಹಾಗೆ ಹೇಳಿ ಇಲ್ಲ ನಾನು ಹೇಳಿ ಇಲ್ಲ ಅಂತ ಅಲ್ಲಿ ದೇವೇಂದ್ರ ಹೇಳಿದ್ರೆ ಅಂತ. ಅಂಜದ ಕವನಲ್ಲ, ಅಳುಕದ ಕವನಲ್ಲ. ಸರಿ, ಏನೆಲ್ಲ ವೈಭವ ಇದೆ, ಏನೆಲ್ಲ ಆಯುಷ ಸಂಗ್ರಹ ಇದೆ, ಅದೆಲ್ಲವನ್ನು ಹಿಡಿಕೊಂಡು ರಣರಂಗವನ್ನು ಪ್ರವೇಶ ಮಾಡಿದಾದ್ರೆ ಯುದ್ಧದ ಮೂಲಕವಾಗಿ ಸೋಲಿಸಿ ಆ ಕಪಿತ ಬಂದು ಏರ್ಲಿಲ್ಲ ನೋಡೋದಿತ್ತು ಸಂಭವ. ನೀವು ಹೇಳಿದನ್ನು ಹಾಸ್ಯವಾಗಿ ಹೇಳದಿದ್ರೆ ನಾನು ಇಲ್ಲಿಗೆ ಲೋಕದ ಸಿಂಹಾವಿಷ್ಕರವನ್ನು ಏರಿ ಕುಳಿತ ಕಾಲದಲ್ಲಿ ನಮ್ಮ ಚಾರಕ ಓಡೋಡಿ ಬಂದು ಒಂದು ವಿಷಯವನ್ನು ಅರುಹಿದನಲ್ಲ. ಶೋಣಿತಾಪುರದವನಂತೆ ಹಿರಣ್ಯಾಕ್ಷನೆನ್ನುವ ದಡಿಗನಂತೆ ಸ್ವರ್ಗಲೋಕವನ್ನು ಸ್ವಾಧೀನಪಡಿಸಬೇಕು ಎನ್ನುವಂತಹ ಉದ್ದೇಶವನ್ನೇ ಲಕ್ಷ್ಯವಾಗಿರಿಸಿಕೊಂಡು ನಮ್ಮತ್ತಾದಂತಹ ಈ ಲೋಕಕ್ಕೆ ಅಭಿಯೋಗವನ್ನು ಮಾಡುತ್ತಾನೆ.
ಇದ್ದಾನಂತೆ. ಅವನನ್ನು ವಿರೋಧಿಸಬೇಕಾದ್ದು ಅನಿವಾರ್ಯ. ಮುಂದುವರಿಯುತ್ತಾನೆ. ಎರಡು ಲೋಕಗಳನ್ನು ಸ್ವಾಧೀನಪಡಿಸಿಕೊಂಡು ಈ ಸ್ವರ್ಗಧಾಮಕ್ಕೆ ಬಂದಿದ್ದೇನೆ. ದಾಳಿಯ ಉದ್ದೇಶವನ್ನು ತಾರಕರ ಮೂಲಕವಾಗಿ ಮೊದಲು ಹೇಳಿ ಕಳುಹಿಸಿದೆ. ಹೇಳಿದ್ದೇನೆ. ಗೊತ್ತಾಗಲಿಲ್ಲ ನಿನಗೆ. ವೈಭವ ಉಂಟು, ಬೇಕಾದ ಸಿದ್ಧತೆ ಉಂಟು, ಅಸ್ತ್ರ ಸಂಗ್ರಹವಿದೆ ಎಂಬ ಹಮ್ಮಿನಿಂದ ರಣರಂಗ ಪ್ರವೇಶ ಮಾಡಿ ನನಗೆ ಇದಿರಾದೆ ಅಂತಾದ್ರೆ ನಿನ್ನ ಎದೆಯ ಮೇಲೆ ತಂಡ ಮಾಡಿ ಸ್ವರ್ಗ ಸ್ವಾಧೀನಕ್ಕಾಗಿ ನಮ್ಮ ಅಮರಲೋಕಕ್ಕೆ ಅಭಿಯೋಗವನ್ನು ಮಾಡಿದೆಯ. ವಿರೋಧಿಸುವುದಕ್ಕೆ ಬಂದು ಸುಮನಸರನ್ನು ಸೋಲಿಸಿದೆಯ. ಇಲ್ಲಿ ನನ್ನ ಮುಂದೆ ನಿಂತು ಮನಕ್ಕೆ ಬಂದ ಹಾಗೆಗಳ ಹುತ್ತಿರುವ ಎಲ್ಲವೂ ಮನಕ್ಕೆ ಬಂದ ಹಾಗೆ ಗಳಹಿದ್ರೆ ಅನುಪಮವಾದಂತಹ ಈ ಸ್ವರ್ಗದ ಸಿರಿ ಏನುಂಟು ಅದು ನಿನಗೆ ದಕ್ಕುವುದಕ್ಕೆ ಸಾಧ್ಯವೇ ಇಲ್ಲ. ಬಂದ ನಿನಗೆ ತಕ್ಕ ಪಾಠ ನಾನು ಕಲಿಸ್ತೇನೆ. ಪಡೆಯುತ್ತೇನೆಂಬಂತಹ ಉದ್ದೇಶ ವಿಶ್ವಾಸದಿಂದಲೇ ಬಂದಿದ್ದೇನೆ. ಕೊಡುವುದಿಲ್ಲ ಅಂತಾದ್ರೆ ಬಲಾತ್ಕಾರದ ಮೂಲಕವಾಗಿ ಸೆಳೆಕೊಳ್ತೇನೆ. ನನಗೂ ವಿಶ್ವಾಸ ಉಂಟು, ನಿನಗೆ ನಾಲ್ಕು ಬಾರಿಸ್ತೇನೆ. ದೇವೇಂದ್ರ ಮಾಡುವಾಗ ಅವನನ್ನು ಅನುಸರಿಸಿದ್ರು. ದೇವೇಂದ್ರನ ಬಾಲಗಳು ಎಂತದ್ದು ಬಾಲ, ದೇವೇಂದ್ರ ಬಾಲ ಅವರ ಹಿಂದೆ ಮಾಡಿದ್ರಲ್ಲ. ದೇವಲೋಕ ಸ್ವಾಧೀನವಾಗಿದೆ. ರಿಕ್ತವಾಗಿರುವಂತಹ ತ್ರಿವಿಷ್ಠಭವನ್ನು ಏರಿ ಪಾಲನಯನ ಶಂಕರ ನೀಲಲೋಹಿತರುಂಡಮಾಲ ಸದಾಶಿವ ಶೋಲಿಗಿರೀಶ ಪಾಲನಯನ ಶಂಕರ ಶಂಕರ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋ ನಮಃ. ದೂರದಿ ಬರುತ್ತಿರುವ ನಾರದ ಕೊನೆಪ್ಪನ ಮಾರಿಯೇ ವೀಕ್ಷಿಸುತ್ತ
ಸುತ ನಾರದ ಮುನಿಪನ ಕಾರ್ಯ ನಿರೀಕ್ಷಿಸುತ್ತ ಓರನಿದಿರ್ಕೊಂಡು ಮಣಿಮಯ ಪೀಠವ ಓರನಿದಿರ್ಕೊಂಡು ಮಣಿಮಯ ಪೀಠವ ವಿನಯದಲ್ಲಿ ಕನಕಾಕ್ಷ, ಒಳ್ಳೆ ಸಂದರ್ಭದಲ್ಲಿ ಆಗಮಿಸಿದ್ದೀರಿ. ಹೌದಾ? ದೇವಪೀಠವನ್ನು ಏರಿದಂತಹ ಕಾಲಕ್ಕೆ ನಮ್ಮ ಕಿವಿಗಳಿಗೆ ಅಪ್ಯಾಯಮಾನವಾಗಿ ಯಾವುದು ನಿಮ್ಮತ್ತು ಕೇಳಿತು ಸ್ತುತಿ, ಕಾಲಕಂತರ, ಕಾಲದಿಶಾಪನ, ಕಾಲನಯನ, ಹರನಾಮ ಸ್ಮರಣೆ. ಹೌದಮ್ಮ. ಜೊತೆಗೆ ನಿಮ್ಮದು ಉಂಟಲ್ಲ ಟುಯ್ ಟುಯ್ ಮಹತಿ ಅನಾದ. ಹೌದು, ನಿಮ್ಮಲ್ಲಿ ಮಹತಿ, ಮತ್ತೊಬ್ಬರಲ್ಲಿ ಕಚ್ಚಪಿ, ಇನ್ನೊಬ್ಬರಲ್ಲಿ ಬೃಹತಿ, ಹೀಗೆಲ್ಲ ಬೇರೆ ಬೇರೆ ಪದವನ್ನು ಕಲಾವತಿ ವಿಶೇಷವಾದಂತಹ ವೀಣೆಗಳು. ಹೆಸರು ಬೇರೆ ಬೇರೆ, ನಾದ ಒಂದೇ. ನಮ್ಮಲ್ಲಿ ಕೈಯಲ್ಲಿ ಉಂಟದು. ಮಹತಿ ಮಹತಿಯನ್ನು ಮೀಟುತ್ತಾ ಒಳ್ಳೊಳ್ಳೆಯ ರಾಗಗಳನ್ನು ಸಂಯೋಜಿಸುತ್ತಾ ಪರಮ ಕುರಿತಾದ ಸ್ತುತಿ ಮಾಡುತ್ತಾರಲ್ಲ ಸಭೆ ಪ್ರವೇಶ ಮಾಡಿದಾಗ ನನಗೆ ಪರಮಾನಂದ ಆಯ್ತು. ಹೌದಾ? ಒಂದೇ ಕರೆ ತಂದೆ ಬೇರೆ ಅಂದ್ರೆ ಏರುವುದಿಲ್ಲ. ಇಷ್ಟು ಎತ್ತರ ನನಗೆ ಬೇಕಾ ಪುಣ್ಯಾತ್ಮ? ಎತ್ತರದ ಇದು ಚಿನ್ನದಲ್ವೋ? ನಮಗೆ ಚಿನ್ನ ಬಿಟ್ಟರೆ ಬೇರೆ ಇಲ್ಲ. ನಮಗೆ ದರ್ಭಾಸನ ಆಗ್ಬೇಕು. ಈಗ ಕೆಲವರಿಗೆಲ್ಲ ಚಿನ್ನ ತೆಕ್ಕೊಂಡಿದ್ದೆ. ಹೌದೌದು. ನಮ್ಮಲ್ಲಿ ಆಗಲ್ಲ. ಈಗ ಚಿನ್ನ, ನಿನ್ನ ಕಣ್ಣೇ ಚಿನ್ನದಂತೆ. ನಮ್ಮ ಹೃದಯ ಚಿನ್ನ. ಹಾಗಲ್ಲಪ್ಪ. ಹಾಗಾಗಿ ಬಂಗಾರ ಮಾತು ಬಿಟ್ಟಾರ. ಹಾಗಾಗಿ ನೀವು ಏರುವುದಿಲ್ಲ ಅಂದಾಗ ಮನೆ ಹೇಳಿದ ಎತ್ತಿ ಏರಿಸಿದೆ. ಪೀಠಕ್ಕೆ ನಮ್ಮಲ್ಲಿ ಬೇರೆ ಪೀಠ ಇಲ್ಲದ ಕಾರಣ ಮತ್ತೆ ಏನು ಮಾಡೋಣ ಸಾಕು. ಏರಿಸಿದ್ದೇವೆ. ಅವಸರವಾಗಿ ಕೈಗೊಂಡಂತ ಈ ಸರ್ಕಾರ ನೀವು ಬರ್ತೀರಮ್ಮ ನಿರೀಕ್ಷೆ ಇತ್ತ ನನಗೆ. ಹಾಗೆ ಹೇಳಿ ಹೋಗೋದೇ. ಸತ್ಯಕ್ಕೆ ಪೀಠಾರ ಮಾಡಿದ್ದೆಲ್ಲ ವ್ಯವಸ್ಥೆ ಆಗ್ಬೇಕಂತ ತೊಂದರೆ ಇಲ್ಲಪ್ಪ. ಆದ್ರೂ ಅವಸರವಾಗಿ ತಂದಂತಹ ಪರಿಕರಗಳ ಮೂಲಕವಾಗಿ ನಿಮ್ಮ ಪೂಜೆಯನ್ನು ಪೂರೈಸಿದೆ. ಹೆಚ್ಚು ಕಡಿಮೆ ಆಯ್ತು ಅಂತಾದ್ರೆ ವಂಶಕ್ಷೀರ ನ್ಯಾಯವನ್ನು ಪರಿಗಣಿಸಿ ನನ್ನನ್ನು ಹರಸಬೇಕು ಅಂತ ಪ್ರಾರ್ಥನೆ. ನನಗೆ ತೃಪ್ತಿ ಆಯ್ತು. ನಮಗೆ ಪೂಜೆ ಎಲ್ಲ ಮಾಡಿ ಗೊತ್ತಿಲ್ಲ. ನನ್ನಪ್ಪ ಪೂಜೆಯಲ್ಲಿ ವಿಶೇಷ ತಾತ್ಪರ್ಯ ಇಲ್ಲ ನನಗೆ. ಅದ್ಯಾಕೆ? ಮನೇಲಿ ಅಪ್ಪ ಇದ್ದಾರೆ ಪೂಜೆ ಮಾಡಿ. ಹೌದು, ನಾವು ಪೂಜೆ ಕೊನೆಗೆ ಆಗುವಾಗ ಕೊನೆಗೆ ಹೋಗುದು. ಹೌದಾ? ಯಾಕೆಂತ ಗೊತ್ತಾಯ್ತು. ಯಾಕೆ? ಸಿಗ್ತಲ್ಲ ಪಂಚಕಜ್ಜಾಯ, ನಿಮಗೆ ಬರ್ತಂತೆ. ಕೊನೆಗೆ ಅದೇ ಸಿಗ್ತದೆ. ಹಾಗಾಗಿ ನಾನು ನೋಡಿ ತಿಳಿದದ್ದು ಎಷ್ಟಿದೆಯೋ ಆ ರೀತಿಯಾದಂತಹ ಸರ್ಕಾರವನ್ನು ಕೈಗೊಂಡಿದ್ದೇನೆ. ಹೆಚ್ಚು ಕಡಿಮೆ ಎಲ್ಲ ಮನೆ ಶ್ರೇಷ್ಠ ಮಾತನ್ನ. ಸಂತೋಷಗೊಂಡಿದ್ದೇನೆ. ಹೌದಾ? ಹೌದು. ನಿಮ್ಮಲ್ಲೊಂದು ಮಾತು ಹೇಳಲಿಕ್ಕಿದೆ. ಎತ್ತಣಿಯೋದೇ ತಂದೆ ಮೋನಿ ಪೂತಮ ಎತ್ತಣಿಯೋದೇ ತಂದೆ ಕನಕಾಕ್ಷ, ಕೆಲವೊಂದು ವಿಚಾರಗಳು ನಿಮ್ಮಲ್ಲಿ ಕೇಳಬೇಕು ಅಂತ ಉಂಟು ನನಗೆ. ಯಾವುದಪ್ಪ? ಸ್ವಾಮಿ, ಓ, ಲೋಕದಲ್ಲಿ ಯಾವುದೇ ಹೊಸ ಸುದ್ದಿ ಇರಲಿ ಆ, ಮೊದಲು ತಿಳಿಯುವುದು ನಿಮಗೆ, ನನ್ನ ಕಿವಿಗೆ ಬೀಳ್ತದೆ. ಮತ್ತೆ ಸುದ್ದಿ ಬಿಡುಗಡೆ ಆಗುವುದು ನಿಮ್ಮಿಂದ. ಆ, ಆ, ಹಾಗಾಗಿ ಆ. 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತಹ ನಾವೆದರಿಂದ ಆ, ಸುದ್ದಿ ಬಿಡುಗಡೆ ಆಗ್ತಾ ಇದ್ದಾರೆ. ಆ, 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 ನಿಮ್ಮಲ್ಲಿ ಕೆಲವೊಂದು ವಿಚಾರವನ್ನು ಕೇಳಬೇಕು ಅಂತ ಇದ್ದೇನೆ. ಆ, ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಉಳಿದವರ ವಿಷಯಕ್ಕೆ ಮಣ್ಣಾಕಿ ಅಷ್ಟೇ. ನಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ಆ, ಸಾಧಿಸಿದೆ ಹ್ಮ್. ಎಲ್ಲಿಯವರೆಗೆ? ಎಲ್ಲಿಯ
ರಾಜಕುಮಾರ ಹಾ ಸ್ಥಿತಿ ಸಂಭವನಾಗಿ ಹುಟ್ಟಿದವನು ನಾನು. ಹಾ ನನಗೆ ಅಪ್ಪ ಏನು ಸಂಪಾದನೆ ಮಾಡಿ ಇರ್ಲಿಲ್ಲ. ಅಪ್ಪನಲ್ಲಿ ಏನಿದೆ ಹೇಳು. ಹೇಳುವಾಗ ಹೇಳ್ತಾರೆ ಹಾ. ಕಾಷಾಯ ವಸ್ತ್ರ ಉಂಟು, ಹಾ. ದಂಡ ಕಮಂಡಲ ಉಂಟು, ಹಾ. ರುದ್ರಾಕ್ಷಿ ಮಾಲೆ ಉಂಟು. ಹಾ. ಒಂದು ನಿಮಗೆ ಇರ್ಲಿಕ್ಕೆ ಹೇಳಿದೆ ನಾನು. ಆಗ್ಲಿ. ಸಾಧಿಸಿದೆ. ಹಾ. ಘೋರ ಕಾಂತಾರವನ್ನು ಪ್ರವೇಶ ಮಾಡಿದೆ. ಹಾ. ಬ್ರಹ್ಮನನ್ನು ತಪಸ್ವೀಕರಿಸಿ ಹ್ಮ್. ಅಮೋಘವಾದಂತಹ ಅವರಬಲವನ್ನು ಹೊಂದಿದೆ. ಹಾ. ಆಮೇಲೆ ಪಾತಾಳ ಭೂಲೋಕ ಹಾ. ಎರಡನ್ನು ಗೆದ್ದು ದೇವಧಾಮವನ್ನು ಪ್ರವೇಶ ಮಾಡಿ ಹೌದಪ್ಪ. ಬಿಡುವ ಬಿಡುಗಣ್ಣರನ್ನು ಕದನದಿಂದ ಸದೆಬಡಿದು ಹಾ. ಮೋಕಪೀಠವನ್ನು ಏರಿದಂತಹ ಶುಭಗಳಿಗೆ ಹಾ. ಇಷ್ಟು ಮಾಡುವಾಗ ಎಂತ ವೀರನಿಗೆ ಅದನ್ನು ಸಾಕುತ್ತಾನೆ. ಮತ್ತೆ 3 ಲೋಕ ಸ್ವಾಧೀನ ಮಾಡಿದ. ಹೌದಪ್ಪ. ಆದ್ರೆ ನನಗೆ ಸಾಕುತ್ತಾಗಲಿಲ್ಲ. ಹಾ ನನಗೆ ಸಾಕುತ್ತಾಗಲಿಲ್ಲ. ಹೌದಾ? ಇನ್ನೂ ಹೋರಾಡಬೇಕೆಂಬಂತಾಕೆ ಯಾರಿದ್ದಾರೆ? ನನ್ನ ಭುಜದಂಜಗಳಲ್ಲಿ ಸ್ಮರಿಸುತ್ತಿರುವ ಹಾ. ಯಾರಿದ್ದಾರೆ ಯಾರಿದ್ದಾರೆ? ಯಾರಿದ್ದಾರೆ ಯಾರಿದ್ದಾರೆ? ನೋಡಿದೆ. ಹಾ. ನನಗೆ ಕಾಣಿಸಿತು ಸಾಗರ. ಹೋದೆಯಾ? ಸಾಗರದ ಬಳಿಗೆ ಹೋದೆ. ಹಾ. ಯಾಕಂದ್ರೆ ಯೋಜನಾ ಪರ್ಯಂತರ ಮೇಲಿದ್ದು ಜಲಕ್ಕೆ ಅಪ್ಪಳಿಸುವಂತಹ ತೆರೆಗಳುಳ್ಳದ್ದು. ಹೌದು. ತೆರೆಗಳು ಅಂತ ತೆರೆಗಳುಳ್ಳಂತಹ ಶರದಿಯನ್ನೇ ಕರೆದೆ. ಹಾ. ಎಲ್ಲವೂ ಸಾಗರವೇ ಬಂದಿರಬೇಕು. ಅವೆಲ್ಲಿಂದ ಬರುವುದು? ಹೋರಾಟ ಮಾಡಿರ್ಬೇಕು. ಎಲ್ಲಿಂದ? ಇಲ್ವಾ? ಅವನು ಯೋಜನಾ ಪರ್ಯಂತರ ಹಿಂದಕ್ಕೆ ಸರಿದ. ಎದರಿದ? ಅಲ್ಲಿಯ ಮೂರ್ತ ರೂಪವನ್ನು ತಳೆದು ಬೇಡಕ್ಕೆ ಎತ್ತ. ಹಾ. ಅಲ್ಲಿ ಕೈ ಮುಗಿತಾ ಇದ್ದಾನೆ. ಕಟ 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 ಶರಣು ಶರಣು ಸ್ವಾಮಿ ಹಿರಣ್ಯಾಕ್ಷ ಆಹಾ. ನಮ್ಮ ಕರುಣಾದಿಂದಲಿ ಕಾಯೋ ಹಿರಣ್ಯ. ಅಷ್ಟೇ ಹೇಳಿದ. ಹೌದು. ಹಾ. ನೀನಲ್ಲ ಅಂತಂದ್ರೆ ಮತ್ತೊಬ್ಬನನ್ನು ತೋರಿಸುವಂತೆ ನಾನು. ಹಾ. ಅದೋ ಉತ್ತರದಲ್ಲಿದ್ದಾನೆ ಎತ್ತರವಾಗಿ ಹಾ. ಸುರಗಿರಿ. ಹೌದು. ಅವರಾಗಿದ್ದೀವಿ ಯಾವತ್ತೇ ಬೇಕು ಸುರಗಿರಿ. ನಾವು ತಿರುಗಾಟ ಮಾಡಿ ಜಾಗ. ನೀವಲ್ಲೆಲ್ಲ ಎಷ್ಟು ತಿರುಗಾಟ ಮಾಡ್ತೀರ. ಹೌದೌದು. ಅವರಿಗೆ ದೊಡ್ಡತ್ತಿಗೆ ಬಲವಿನ ಗುಡ್ಡೆ ಅಂತ. ಹಾ. ಹೌದಾ? ಬಲ. ಬಲವಿನ ಗುಡ್ಡೆ. ಹಾ. ಅದರ ಹತ್ತಿರ ಒಂದು ಕೆರೆ ಉಂಟು. ಹಾ. ಕೆರೆ. ಹೌದೌದು. ನೋಡಿರ್ಬೇಕು ನೀವು. ಹಾಗಾಗಿ ಲೋಕಮುಖದಲ್ಲಿ ಅತ್ಯಂತ ಬಲಾನ್ವಿತನಿದ್ದಾರೆ. ಹಾ. ಮೇರುಗಿರಿ. ಹಾ. ಗಿರಿ ನಾಮ್ ಈಶಃ ಗಿರೀಶ. ಹೌದೌದು. ಗಿರಿಗಳಿಗೆ ಈಶನಾದ್ರಿಂದ ಗಿರೀಶ ಅಂತ ಕೊಂಡಾಡುತ್ತೆ. ಹಾ. ಯಾಕಂದ್ರೆ ಬಂಗಾರದ ಗುಡ್ಡೆ ಅಂತ. ಹಾ. ಹಾಗಾಗಿ ಅವ ಮಹಾವಿಕ್ರಮಿ ಅಂತ ಹೇಳಿದ ಕಾಲಕ್ಕೆ ಆ ಪರ್ವತದ ಬಳಿಗೆ ಹೋಗಿ ಅವನನ್ನ ಕರೆದೆ. ಎಲ್ಲವ ಪರ್ವತ ರಾಜನೇ ಬಂದನೆ. ಎಲ್ಲಿಂದ ಬರುವುದು? ಇಲ್ವಾ? ಕಟ 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 ನಡುವಿದ. ಪಾಪ. ಕೆಲವೊಂದು ಉಪಪರ್ವತಗಳು ಕೆಳಗೆ ಉದುರುವುದಕ್ಕೆ ತೊಡಗಿದೆ. ಎದರಿ? ಅವನು ಕಾಲಿಂದ ಕುಟ್ಟಿ ದೂರಕ್ಕೆ ಹೋಗಿ ಬಿಡುವ ಹಾಗೆ ಮಾಡಿದೆ. ಹಾ. ಅವರು ಮೂರ್ತ ರೂಪದಲ್ಲಿ ಮೇಲೆಂದು ಹೇಳ್ತಾನೆ. ಹಾ. ನಾನಿನ್ನ ದಾಸನಯ್ಯ ಅವನು ದಾಸನಾದ. ಅವನು ದಾಸನಾದ. ಹಾ. ಇವನು ದಾಸನಾದ. ಹಾ. ನಮ್ಮಲ್ಲಿ ಕಾದಾಡುವ ಸಮರ್ಥನಿರುವಂತಹ ಕಾಲಕ್ಕೆ ಹಾ. ನನ್ನ ತೆಗೆ ಬಂದು ಕುಳಿತರೆ ಹಾ. ನೀವು ಬಂದಿರಲ್ಲ ಹರನಾಮ ಸ್ತುತಿಯನ್ನು ಮಾಡುತ್ತಾ ಹೌದು. ನನಗೆ ಒಳ್ಳೆಯದಾಯ್ತು. ಯಾಕೆ? ನನಗೆ ಯಾರುವಾಗುತ್ತದೆ. ನನಗೆ ಏನಾಗ್ತಾ ಇದೆ ನೋಡಿ. ಪೂಜಾ ಪುನೀತ ಪುಣ್ಯಾತ್ಮ ಏನು? ಏನು? ಸಮಯವೀಗ ಯಾವ ರೋಗ ಪುಣ್ಯಾತ್ಮ? ರೋಗ ಅನ್ನೋದು ಅದೇ ಪೌರುಷ. ಗದಂಡಗಳಲ್ಲಿ ಸ್ಮರಿಸುತ್ತಿರುವಂತಹ ವಿಕ್ರಮ. ಅದಕ್ಕೊಬ್ಬ ಹೋರಾಟಕ್ಕೆ ಬೇಕೇ ಬೇಕು. ಇಷ್ಟೆಲ್ಲ ಯುದ್ಧ ಮಾಡಿ ಏನು ಕಡಿಮೆ ಆಗಿಲ್ವ? ನನಗೆ ಬೇಕು. ಇಲ್ಲ ಕಡಿಮೆ ಆಗಲಿಲ್ಲ. ಹೆಚ್ಚು ತಗೊಂಡು ನನ್ನ ವಿಕ್ರಮ ಉಕ್ಕುತ್ತಿದೆ. ಹಾ. ಅದಕ್ಕಾಗಿ ಯೋಗ್ಯ ಪ್ರತಿಸ್ಪರ್ಧಿ ಬೇಕು. ಯಾರು? ಯಾರು ಕಾಣಿಸುವುದಿಲ್ಲ. ಯಾರಿಲ್ಲ. ಈಗ ನೀವು ಬಂದಿರಲ್ಲ. ಹೌದು. ನನಗೆ ನೀವಾದ್ರೂ ಒಂದು 2 ಪೆಟ್ಟು. ಭುಜಕ್ಕೆ ಭುಜ, ಎದೆಗೆ ಎದೆ, ದೃಷ್ಟಿಗೆ ದೃಷ್ಟಿ, ಗದೆಗೆ ಗದೆ. ಅದೇ. ಯಾರು? ನಾನು. ಬನ್ನಿ. ನಿನ್ನಲ್ಲಿ ಹಾ. ಯುದ್ಧ. ಹೌದು. ಇಲ್ಲಿ ಹಾ. ಈಗ ಹೇ. ಎಂತ ಕಡಿಯ? ಇರುರೇ ನಿನಗೆ ಇರುರೇ ಇರುರೇ
ಎಲ್ಲಿಗೆ ಬರುವುದು? ಹೋರಾಟ ಹೋರಾಟ ಎಲ್ಲಿಯವರೆಗೆ ಹೋರಾಟ? ತುದಿ ಮುಟ್ಟುವಲ್ಲಿವರೆಗೆ. ತುದಿ ಮುಟ್ಟುವ ಲಕ್ಷಣ ಕಾಣುವುದಿಲ್ಲ. ಯಾಕೆ? ಅಯ್ಯ, ಸ್ವಲ್ಪ ತಾಳು, ತಾಳಿದವ ಬಾಳಿಯಾನು. ಯಾಕೆ ನಾಳ್ಬೇಕು? ಹಾಗಲ್ಲ, ಮನೆಗೊಬ್ಬ ಅತಿಥಿ ಬಂದಾಗ ಬೇಕಾದಷ್ಟು ಉಣಬಡಿಸಿ ಹೋಗುವಾಗ ಹೋಗುವುದಲ್ಲ, ಬಾ ಹೋರಾಟ ಮಾಡುವುದು ಹೇಳುದು. ನನಗೆ ಬೇರೆ ಕಾಣಿಸುವುದಿಲ್ಲ, ಹಾಗೆ ನಾರದರನ್ನು ಕಾಣ್ತದೆ. ಅಲ್ಲ, ಸರಸ, ಸಂಬಂಧ, ಸಮರ, ಸಹಪಂಕ್ತಿ ಭೋಜನ ಎಲ್ಲರದ್ದು ಸಮಾನತೆ ಬೇಕೆಂಬುದು ನಿನಗೂ ಗೊತ್ತು. ಈಗ ಸಮಾನತೆ ಅಂದ್ರೆ ಈಗ ನೀವು ದೊಡ್ಡವರು ಅಂತೇಳಿ ಅಲ್ಲ ನಾನು ದೊಡ್ಡವ. ನಾನು ದೊಡ್ಡವ ಎಂತದಯ್ಯ, ನೀನು ಯಾರು ನಾನು ಯಾರು? ನಮ್ಮೊಳಗೆ ಕಾದಾಟ ಮಾಡಿದ್ರೆ ಅಜ ಗಜ ಅಂತ ಹೇಳ್ಬೋದು. ಎಲ್ಲಿ ಗಜ ಯಾರು ಅಜ ಯಾರು? ಗಜ ನೀನು, ಅಜ ನಾನು. ನಿನ್ನಲ್ಲಿ ನಾನು ಯುದ್ಧ ಮಾಡಿ, ನೀನು ಕಲಿಬಹುದು. ನೀನೇ ಸ್ವಲ್ಪ ಆಲೋಚನೆ ಮಾಡು. ಈ ನಾರದರ ಚರಿತ್ರೆಯಲ್ಲಿ ಎಲ್ಲಾದ್ರೂ ಪೆಟ್ಟು ಮಾಡಿದ್ದು ಕೇಳಿದ್ಯಾ ನೀನು? ನಾರದರು ಪೆಟ್ಟು ಮಾಡಿಲ್ಲ, ಹಾಗೆಂತ ಪೆಟ್ಟು ಮಾಡಿಸಿದ ಕಥೆ ಉಂಟಾ? ಇಲ್ಲ, ಅಲ್ಲಿ ಇಲ್ಲೆಲ್ಲ ಹೇಳಿ ಕೊಟ್ಟೋದು ಯುದ್ಧದ ಅದು ಕೆಲವರು ಹೇಳುವುದು. ಅದು ನಿಮ್ಮಲ್ಲಿ ಕಲಿಬೇಕು. ನಾರದರು ಕಲಹ ಮಾಡ್ತಾ ಇದ್ದಾರೆ, ನನಗೆ ಯಾವ ಲಾಭ? ನಾನೇನು ಸಂಸಾರಿಯೋ? ನಿಮಗೊಂದು ಹಾಗೆ ಆನಂದ ಆಗುದು ಸುಮ್ಮನೆ. ಇಲ್ಲ ಪುಣ್ಯಾತ್ಮ, ಕೇಳುವವರು ಹೇಳುತ್ತಾರೆ, ನನಗೆ ಕೇಳಿ ಕೇಳಿ ಸಾಕಾಗಿದೆ. ಪರಸ್ಪರ ಹೋರಾಟ ಮಾಡುವಾಗ ದೂರದ ನಿಂತು ನೋಡುದು. ಛೇ, ಅಂತ ಸ್ವಭಾವದವನೇ ನಾನಲ್ಲ. ಹಾಗಾದ್ರೆ ಇಲ್ಲಿಗೆ ಬಂದದ್ದು ಯಾಕೆ? ಯಾಕೆ? ನಿತ್ಯ ಸಂಚಾರಿ ಅಲ್ವ ನಾನು. ಹೌದೌದು. ಯಾವ ಲೋಕಕ್ಕೆ ಹೋದ್ರೂ ಕಿವಿ ಬಿಡ್ಲಿಕ್ಕೆ ಗೊತ್ತಿಲ್ಲ ಪುಣ್ಯಾತ್ಮ. ಯಾಕೆ ಅಷ್ಟು ಶಬ್ದವ? ಶಬ್ದ ಅಲ್ಲ, ಎಲ್ಲರ ಬಾಯಲ್ಲಿ ಇರುವುದು ಒಂದೇ ಮಾತು. ಆದಿತ್ಯಮ್ಮ ಇಬ್ಬರು ಮಕ್ಕಳನ್ನು ಹೆತ್ತಿದ್ದಾರೆ. ಏನು ಹುಡುಗಟ್ಟಿದೆ ನೀವು? ಉಳಿದವರು ಬೇಕಾದ್ರೆ ಹೇಳಿ, ನೀವು ಹೇಳುದು ಯಾಕೆ? ಅಲ್ಲ, ನೀವೇ ಅಷ್ಟು ಮಾತಾಡೋದು. ಇಬ್ಬರು ಮಕ್ಕಳು ಹೆತ್ತಿದ್ದಾರೆ, ಅದರಲ್ಲೂ ನಿನ್ನ ಬಗ್ಗೆ ಬಹಳ ಪ್ರಚಾರ ಉಂಟಯ್ಯ. ಬೈಯುವುದಲ್ಲ, ಎಲ್ಲ ಕಡೆಯಲ್ಲಿ ನಿನ್ನದ್ದೇ ಹೊಗಳಿಕೆ. ಅಂತಹ ಹೊಗಳಿಕೆಗೆ ಪಾತ್ರನಾದ ವ್ಯಕ್ತಿಯೊಬ್ಬ ಇದ್ದಾನಲ್ಲ. ಅದೇ ನಿಮಗೆ ಹಾಗಾಗುದು. ಇದ್ದಾನಲ್ಲ, ನೀವು ಅವ್ರು ಕಟ್ಟಿದೆ ಯಾಕಾಯ್ತು ಆವಾಗ ಆವಾಗ? ಇದ್ದಾನಲ್ಲ, ನನಗೊಬ್ಬ ತಿಳಿಯಬೇಕೆಂಬ ಕುತೂಹಲ ಅಧಿಕವಾಗಿ ಇಲ್ಲಿಗೆ ಬಂದಾಗ ಛ ಛ ಛ ಛ, ಏನು ವೈಭವ, ಎಂತ ವ್ಯವಸ್ಥೆ ನೋಡಿ. ಈ ಸ್ವರ್ಗಲೋಕ ನನಗೆ ಬರುವುದು ಪ್ರಥಮವಲ್ಲ. ಆವತ್ತು ಬರುವಾಗ ಓ ಅದೆಲ್ಲ ಇರ್ಲಿಲ್ಲ, ಅದೆಲ್ಲ ನಮ್ಮದು ವ್ಯವಸ್ಥೆ. ಹೌದಲ್ಲ? ಆ ಪ್ರಭಾವಳಿಯಲ್ಲಿ ಈ ಸಲ ಇರಿಸಿದ್ರು ಎಲ್ಲ ಬದಲಾವಣೆ. ಅದು ಇವತ್ತಿಗೆ ಮಾತ್ರ, ನಾಳೆ ತೆಗೀತಾರೆ ವಿಜಯೋತ್ಸವ. ಎಲ್ಲರೂ ಹೊಗಳಿದಾಗ ಒಂದೇ ದಿವಸ ನನಗೂ ಸ್ವಲ್ಪ ಹೊಗಳಬೇಕು ಎಂದು ಮನಸ್ಸಾಗ್ತಾ ಇದೆ. ಆಹಾ. ನೀನು ಸಾಮಾನ್ಯನಲ್ಲ, ನೀನು ಪರಾಕ್ರಮಿ. ನೀವು ಶಾರದೆಯ ಮಗ ಅಲ್ವಾ? ಹೌದು, ಸರಸ್ವತಿ ದೇವತೆಯ ಮಗನ ನಾಲಿಗೆ ಯಾಕೆ ಹಾಗಾಗುದು? ಇದು ಪರಾಕ್ರಮಿಯ ಪರಾಕ್ರಮಿ ಅಂತ. ನಾನು ಹೇಳಿ ಪರಾಕ್ರಮಿ. ಪರಾಕ್ರಮಿ ಅಂತ ಹೇಳುದು. ಪರಾಕ್ರಮಿ, ಪರಾಕ್ರಮಿ ಹೊಗಳ್ತೇನೆ. ತಿರುರೆ, ಬಾಪುರೆ, ಮಜರೆ, ಮಜ ಭೂತುರೆ. ಅದು ಮಜಪೂತ್ರ ಎದುರು ಅಂತ. ಅದು ಹೊಗಳಿಕೆಗಳ ಅರ್ಥ ಕೇಳಬೇಡ, ಸಂತೋಷ ಅಧಿಕಾರವಾಗಿ ಹೇಳುದು. ಉಗೆ ಉಗೆ, ಬಳಿರೆ ಬಳಿರೆ, ಬಾಪು ಬಾಪು, ಉಗೆ 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 ಉಗೆ. ಬಹಳ ಮೆಚ್ಚುಗೆ ಆಗಿದೆ ನನಗೆ. ನಿಮ್ಮ ವ್ಯವಹಾರದಿಂದ ಸಂತೋಷವಾಯಿತು. ನಿಮ್ಮನ್ನು ಹೊಗಳ್ತೇನೆ ನಾನು. ಹೇಗೆ? ಮಜಪೂತ್ರೆ. ನನಗೆ ಅದರ ಅನ್ವಯಿಸುವುದಿಲ್ಲ. ನೀನು ಸಾಮಾನ್ಯನಲ್ಲ, ನೀನೊಬ್ಬ ಆಳುವ. ಈಗ ಅಂದ್ರೆ ಮೂರು ಲೋಕವನ್ನು ಆಳುವಂತ. ಮೂರು ಲೋಕವ ನಾಳುವೆ ನಾನು. ಹೌದು, ಈಗ ಯುದ್ಧಕ್ಕೆ ಕರೀತಾ ಇದ್ದೀಯಲ್ಲ, ನಾನಂತೂ ಬರುವುದು ಇಲ್ಲ. ನೀವು ಬರುವುದಿಲ್ಲ, ನಿಮಗೆ ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಹಾಗೆ ನನಗೆ ಹೋರಾಡಲೇಬೇಕೆಂಬ ಕೆಚ್ಚು. ಹೌದು, ಯಾರು ಯಾರನ್ನು ಅಂತ ತೋರಿಸುದು? ನಿಮಗೆ ಮೂರು ಲೋಕ ಗೊತ್ತುಂಟಲ್ಲ, ಈ ವಿಷಯ ಮೂರು ಲೋಕದವರಿಗೆ ಒಬ್ಬನನ್ನು ತೋರಿಸಿ. ಯಾರನ್ನು ಬೇಕಲ್ಲ, ಪ್ರಪಂಚ ಇದ್ದವರು ಎಲ್ಲರೂ ಪರಾಕ್ರಮಿ ಅಂತ ಹೇಳೋದಕ್ಕೆ ಆಗುದಿಲ್ಲ. ಕೇವಲ ಬೆರಳಿಕೆ ಜನ ಮಾತ್ರ ಪರಾಕ್ರಮಿ. ಬೆರಳಿಕೆ ಅವರು ಇದ್ದಾರೆ. ಅದರಲ್ಲಿ ಒಬ್ಬ ದೇವೇಂದ್ರ ಓಡಿದ್ದ. ಹೌದು, ಅವನಿಗೆ ಪರಾಕ್ರಮ ಇಲ್ಲ ಅಂತ ಅರ್ಥ ಇಲ್ಲ. ನಿನ್ನ ಮುಂದೆ ಅವನ ಆಟ ನಡೆಯಲಿಲ್ಲ ಅಂತ. ಆದ ಕಾರಣ ಅವರ ವಿಚಾರ ಬಿಡೋಣ. ಮತ್ತೆ ಮನಸ್ಸು ಮಾಡಿದ್ರೆ ಒಬ್ಬರು ಹೋರಾಟ ಮಾಡಿ. ಯಾರು? ಕೈಲಾಸವಾಸಿಯಾದಂತ ಪ್ರಭು ಪರಮೇಶ್ವರ ದೇವರು. ಪರಮೇಶ್ವರ ದೇವರು ಗುರುವಾಗಿ ಹರನು ರಂಜಿಸುವ. ಹೌದಾ? ಮನದೇವ ಅನುಗ್ರಹ ಕಾಲಕ. ಪರಶಿವನಲ್ಲಿ ನಾನು ಹೋರಾಟ ಮಾಡುವುದಿಲ್ಲ. ಬೇರೆ ನೋಡಿ ಉಗುಳಿದ್ರೆ ಬೀಳುವುದು ಮುಖಕ್ಕೆ ಆಗುದಿಲ್ಲ. ಅವರಲ್ಲಿ ಕಾಳಗ ಮಾಡಲಾರೆ. ಬೇಡ. ಮತ್ತೆ ಒಬ್ಬರು ಇದ್ದಾರೆ, ಸಾಮಾನ್ಯರು ಸುಮ್ಮನೆ ಕುಳಿತುಕೊಳ್ತಾರೆ. ಅವರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಯಾರು? ನನ್ನ ತಂದೆ ಬ್ರಹ್ಮದೇವರು. ನನಗೆ ಬೇಕಾದ ವರ ಕೊಟ್ಟದಲ್ವಾ? ನಮ್ಮ ಅಜ್ಜ ಬೇಕಾದರೂ ಕೊಟ್ಟಿದ್ದಾರೆ. ನನ್ನ ಉದ್ಧಾರ ಕರ್ತೃವಾಗಿರುವಂತಹ ಬ್ರಹ್ಮದೇವರಲ್ಲಿ ಕಾಳಗ ಮಾಡುವುದಿಲ್ಲ. ಅವರಲ್ಲಿ ಯುದ್ಧ ಮಾಡುವುದಿಲ್ಲ. ಮತ್ತೆ ಯಾರಿಲ್ಲ. ಮತ್ತೆ ಇಲ್ಲ ಅಂತ ನೀನು ತೀರ್ಮಾನ ಮಾಡಬೇಡ. ಇಲ್ಲ ಅಂತ ಹೇಳ್ಬೇಡ. ಮನಸ್ಸು ಮಾಡಿದ್ರೆ ಒಬ್ಬ ಇದ್ದಾನೆ, ಅವನಿಗೊಂದು ಒಳ್ಳೆ ಹೆಸರುಂಟು.
ಕ್ಷಿತಿಜಾಂತಕ. ಏನಯ್ಯ? ಇದು ಕುಲಕಂತಕರಾಗಿದ್ದಾನೆ. ಹೌದು. ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಹೇಗಿದ್ದಾನೆ? ಹೇಗಿದ್ದಾನೆ? ಅವನನ್ನು ತೋರು. ಅವನನ್ನು ಮಣ್ಣಿಗೆ ಮಣ್ಣು ಮಾಡಲಿಲ್ಲ. ಹಾ. ನಾನು ಕೊಂಬ ಕುಲಕಲ್ಲ. ಅವರನ್ನು ನಾನೇ ತೋರ್ಬೇಕಾ? ಹಾ. ಹೇಗೆ ಅಯ್ಯ? ಎಂದು ತೋರ್ಬೇಕಂತ ಜನಗಣ, ಎಂದು ತೋರ್ಬೇಕಂತ ಜನಗಣ. ಹೌದಯ್ಯ. ಆ, ಆ, ಎಂದು ತೋರ್ಬೇಕಂತ ಜನಗಣ, ಎಂದು ಜನಗಣ. ಬೆರಳಿ ಕಾಂತದಲ್ಲಿ ಇರುವ ನಾಥನ, ಬೆರಳಿ ಕಾಂತದಲ್ಲಿ ಇರುವ ನಾಥನ. ಅಂತವಿಲ್ಲ ದಾರಿ ದಾರಿ ಅಂಥವನನ್ನು ಕಾಮೆ ಬಗೆಯ ಎತ್ತಿರೋಬೇಕಂತ ಜನಗಣ. ತೋರು ಹರಿಯನ್ನು. ಬಹಳ ಪುಣ್ಯಾತ್ಮ. ಬಿಡಿ ಬಿಡಿ ಮಾಡು. ಹರಿಯಲಿದ್ದಾನೆ. ಏ ಹರಿ. ಅವನಿಗೆ ಮತ್ತೊಂದು ಹೆಸರುಂಟು, ಎಂತದು? ಕಪಟ ನಾಟಕ ಸೂತ್ರಧಾರಿ ಅಂತ. ನನ್ನ ನಾಟಕ ಈ ಸಲ ನಿಲ್ಲಿಸ್ತೇನೆ ನಾನು. ಯಾಕೆ ಈ ಹೆಸರು ಬಂತು? ಯಾಕೆ? ದಾನವ ಕುಲದಲ್ಲಿ ಹಾ. ಒಬ್ಬ ಹುಟ್ಟಿದ ವಿಷಯ ಅವನ ಕಿವಿಗೆ ಬಿತ್ತು ಅಂತಾದ್ರೆ ಹಾ. ಹಗಲು ರಾತ್ರಿ ಒಂದೇ ಯೋಚನೆ, ಏನು? ಅವರನ್ನು ಯಾವಾಗೊಬ್ಬ ಮಣ್ಣು ಮುಕ್ಕಿಸುವುದು ಅಂತ. ಹೌದಪ್ಪ, ಕಡು ವಿರೋಧಿ. ಅಡು ವಿರೋಧಿ. ಅವು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಹಾ. ಹೇಳುವುದಕ್ಕೆ ನಾನು ಅಸಮರ್ಥನಾಗಿದ್ದೇನೆ. ಯಾಕೆ ಅವನಿಗೆ ಮನೆ ಇಲ್ವಾ? ಮನೆ ಇಲ್ಲ ಅಂತಲ್ಲ, ಎಲ್ಲಿ ಮನೆ? ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಾದ್ರೆ ಹಾ. ಹೂವಿನಲ್ಲಿ ಪರಿಮಳವಾಗಿದ್ದಾನೆ, ತಿಲದಲ್ಲಿ ತೈಲವಾಗಿದ್ದಾನೆ, ಚಿನ್ನದಲ್ಲಿ. ದೀಪದಲ್ಲಿ ಬೆಳಕಾಗಿದ್ದಾನೆ, ಚಿನ್ನದಲ್ಲಿ. ಹೊಳಪಾಗಿದ್ದಾನೆ, ಕಲ್ಲಲ್ಲಿ ಇದ್ದಾನೆ, ಮುಳ್ಳಲ್ಲಿ ಇದ್ದಾನೆ, ನನ್ನಲ್ಲಿ ಇದ್ದಾನೆ, ನಿನ್ನಲ್ಲೂ ಇರಲೂ ಬಹುದು. ನೀವು ಹರಿದಾಸ ಅಂತ ಗೊತ್ತುಂಟು ನನಗೆ. ಇಲ್ಲವಯ್ಯ, ಹರಿಯ ಕುರಿತಾದ ಬಣ್ಣನ ನನ್ನ ಮುಂದೆ ಬೇಡ, ನನಗೆ ಸಹಿಸಲಿಕ್ಕೆ ಆಗುದಿಲ್ಲ. ಇದ್ದ ವಿಚಾರ ಇದ್ದ ಹಾಗೆ ಹೇಳ್ಬೇಕಲ್ಲ. ಅವನ ಮನೆಯಲ್ಲಿ ಅವನ ಮನೆ ವೈಕುಂಠವಾಸಿ. ದಾರಿ ಯಾವುದಯ್ಯೋ? ಎಲ್ಲಿಗೆ? ವೈಕುಂಠಕ್ಕೆ ಹೋಗ್ತೇನೆ. ಹೋಗಿ ವೈಕುಂಠದಲ್ಲಿ ಕರೀತದೆ. ಬಾ ಇಲ್ಲಿ. ಬೇಡ, ವೈಕುಂಠಕ್ಕೆ ನೀನು ಹೋಗಿ ಪ್ರಯೋಜನ ಇಲ್ಲ. ಯಾಕೆ? ನಿನ್ನಗಿಂತ ಮೊದಲು ನಾನು ಅಲ್ಲಿ ಹೋಗಿ ಬಂದದ್ದು. ನೀವು ಅಲ್ಲಿ ಹೋಗಿ ಒಂದು ನಾಟಕ ಎಲ್ಲ ಮಾಡಿ ಬಂದದಲ್ವಾ? ಎಂತ ನಾಟಕ? ಏನೋ ನಾಟಕ ಮಾಡ ಏನೋ ನಿನ್ನ ಒಂದು ಹುನ್ನಾರ ಹುಟ್ಟಿ. ಅಯ್ಯೋ ಪುಣ್ಯಾತ್ಮ, ನಾಟಕ ಮಾಡಬೇಕು ಅಂದ್ರೆ ಅವಲ್ಲಿ ಬೇಕಲ್ಲ. ಹರಿ ಸಿಗಲಿಲ್ಲ. ವೈಕುಂಠ ಸಕಲ ಭಾಗಗಳೂ ಮುಚ್ಚಲ್ಪಟ್ಟಿದೆ, ಅವ ಅಲ್ಲಿ ಇಲ್ಲ. ಹಾಗಾದ್ರೆ ಮತ್ತೆ ಎಲ್ಲಿಗೆ ಹೋದಾನು? ಅಲ್ಲಿ ಅಲ್ಲ ಅಂತಂದ್ರೆ ಮತ್ತೆ ಎಲ್ಲಿರ್ತಾನೆ? ಮತ್ತೊಂದು ಹೆಸರುಂಟು, ಕ್ಷೀರಸಾಗರ ಶಯನ. ಸಾಗರ ಶಯನ. ಅಲ್ಲಿರಬಹುದೇ? ಹೋದೆ, ಭಜನೆ ಮಾಡಿದೆ. ನನ್ನ ಭಜನೆಗೆ ಅವ ಒಲಿಯುವ ಲಕ್ಷಣ ಕಾಣುವುದಿಲ್ಲ. ಹಾಗಾಗಲಿಲ್ಲ, ಪಕ್ವತೆ ಬರಲಿಲ್ಲ ಅದರಲ್ಲಿ. ಹಾಗಲ್ಲ, ಅವ ಅಲ್ಲಿಯೂ ಇಲ್ಲ, ಕ್ಷೀರಸಾಗರ ಬಿಟ್ಟಿದ್ದಾನೆ. ಬಿಟ್ಟಿದ್ದಾನೆ. ಆಮೇಲೆ ನನಗೆ ಗೊತ್ತದ ಎಲ್ಲಿ ಹೋಗಿದ್ದಾನೆ ಅಂತ. ಅವ ನಿನ್ನ ಹಾಗೆ ಅಲ್ಲ, ಅವನಿಗೆ ಸ್ವರೂಪ ಜ್ಞಾನ ಉಂಟು. ಏನೋ ಏನು ವ್ಯಂಗ್ಯ ಮಾತಾಡ್ತೀರಿ, ಧ್ವನಿ ಕೊಟ್ಟು ಮಾತಾಡ್ತೀರಿ. ಏನು ವ್ಯಂಗ್ಯ? ಅವ ನಿನ್ನ ಹಾಗಲ್ಲ, ಅವನಿಗೆ ಸ್ವರೂಪ ಜ್ಞಾನ ಉಂಟು ಅಂತ ನನಗಿಲ್ಲ ಅಂತ ಅರ್ಥ. ನಿನಗೆ ಇಲ್ಲ ಅಂತ ಅವನಿಗೂ ಉಂಟು ಅಂತ ಅವ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಪ್ರತ್ಯೇಕವಾದಂತ ಒಕ್ಕಣೆ ಅಗತ್ಯ ಇಲ್ಲ. ಇಲ್ಲ ಇಲ್ಲ, ಅವನ ತಲೆಯಲ್ಲಿ ಇದುವರೆಗೂ ನಾನೇ ಒಬ್ಬ ಪರಾಕ್ರಮಿ ಎಂಬಾಗಿ. ಈಗ ನಿನ್ನ ವಿಚಾರ ಅವನ ಕಿವಿಗೆ ಬಿದ್ದ ಮೇಲೆ ಈಗ ಅವನಿಗೆ ಗೊತ್ತಾಯ್ತು, ಹಿರಣ್ಯಾಕ್ಷರ ಮುಂದೆ ನನ್ನ ಬೇಳೆ ಬೇಯಲಿಕ್ಕಿಲ್ಲ. ಅವನ ಕೈಗೆ ಸಿಕ್ಕಿದ್ರೆ ನಾನು ಗೋವಿಂದ ಅಂತ ಎಣಿಸಿ ಅಲ್ಲ ಬಿಟ್ಟು ಎಲ್ಲೋ ಏಕಾಂತದಲ್ಲಿ ಅವ ಅಡಗಿ ಕುಳಿತಿದ್ದಾನೆ. ಅವ ಸಿಗುವ ಲಕ್ಷಣವಿಲ್ಲ, ಅವ ಬರುವ ಲಕ್ಷಣವಿಲ್ಲ. ಅವ ಬೇಡ, ದೊಡ್ಡ ನಮಸ್ಕಾರ, ಬರ್ತೇನೆ. ಹರಿಯಂಬವನು ಒಡಗಿದ. ಅವನ ವಿಷಯ ಹೇಳಿ ಅರ್ಧದಲ್ಲಿ ನಿಲ್ಲಿಸಿ ಹೊರಟು ಹೋಗುವುದಲ್ಲ. ಇಷ್ಟು ತಿಳಿದ ಮೇಲೆ ಅವನ ನಾಶವೇ ನನಗೆ ಲಕ್ಷ್ಯ. ಗೊತ್ತಿಲ್ಲ ಪುಣ್ಯಾತ್ಮ, ನನಗೆ ಅವನನ್ನು ಕಾಣಲೇಬೇಕು. ನೀನ
ಸ್ವಲ್ಪ ಹಠದ ಹರಿಯನ್ನು ಕಾಣಲೇಬೇಕು ನನಗೆ. ಹೌದಾ? ಆಹಾ, ದೊಡ್ಡ ಸಮಸ್ಯೆ ಆಯ್ತಲ್ಲ. ನಾನು ಛಲವಂತ. ಆಗಲಿ, ಹುಡುಕಿ ಹಿಡಿದಾರವ್ರನ್ನು ಹೊಡೆದು ಉರುಳಿಸ್ತೇನೆ ನಾನು. ಕಾಣಲೇಬೇಕು ಅಂತಾದ್ರೆ ಅವನಾಗಿ ಬರುವ ಲಕ್ಷಣ ಅಂತೂ ಇಲ್ಲವೇ ಇಲ್ಲ. ಅವನನ್ನು ಭರಿಸುವಂತ ಒಂದು ವಿಧಾನ ಹೇಳಿಕೊಡ್ತೇನೆ. ಬಾರಿಸಲಿಕ್ಕೆ ನಮ್ಮಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಅಂತದಿಲ್ಲ. ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡುವುದಲ್ಲ, ಮತ್ತೆ? ಈ ರೀತಿಯೇ ಬೇರೆ. ಅಂದ್ರೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡುದು ಯಾಕೆ? ಯಾಕೆ? ನನಗೆ ಬೇಕಾಗಿಯ, ಮತ್ತೆ ನನಗೆ ಬೇಕಾಗಿ ಅಲ್ಲ, ನೀನೊಮ್ಮೆ ಮೇಲೆ ಹೋಗ್ಬೇಕು ಅಂತ. ಇನ್ನು ಇದಕ್ಕಿಂತ ಮೇಲೆ ಹೋಗುದು ಎಲ್ಲಿಗೆ ನಾನು? ಬಂದಾಗಿದೆ, ನೀವು ಸರ್ಕಾರಕ್ಕಿಂತ ಮೇಲೆ ಒಂದು ಓದ್ಕೊಟ್ಟ. ಹರಿಗಿಂತ ಮೇಲೆ ಹೋಗಿದ್ಯಾ ನೀನು? ಹರಿಯನಿಗಿಂತ ಮೇಲೆ ಹರಿಗಿಂತ ಮೇಲೆ ಹೋದ ಹಾಗೆ. ಅದು ನೀವು ಹೇಳುದಲ್ಲ ದೊಡ್ಡ ಮಾತು, ಅವನಿಗೆ ತಿಳಿಬೇಕು. ನಾವೆಲ್ಲ ಒಪ್ಪಿಕೊಂಡ ಆಗಿದೆ. ಆದ್ದರಿಂದ ಅವನಾಗಿ ಬಾರದಿದ್ದರೂ ಭರಿಸುವ ವಿಧಾನ ಒಂದೇ. ಹಾಗೆ ಅವ ಎಲ್ಲರ ಹಾಗಲ್ಲ, ಇಬ್ಬರು ಹೆಂಡಿರ ಮುದ್ದಿನ ಗಂಡ. ಇಬ್ಬರು ಮದುವೆಯಾಗಿದ್ದಾನೆ. ಒಬ್ಬಳು ಸಿರಿದೇವಿ, ಮತ್ತೊಬ್ಬಳು ಧರಾದೇವಿ. ಅವಳು ಸಿರಿದೇವಿಯಲ್ಲಿದ್ದಾಳೆ. ಅವಳು ಸದ್ಯಕ್ಕೆ ಸಿಕ್ಕುವ ಹಾಗಿಲ್ಲ. ಹಾಗೆ ಅಂದ್ರೆ ತನ್ನ ಹೃದಯದಲ್ಲಿ ವಕ್ಷಸ್ಥಳದಲ್ಲೇ ಸ್ಥಾನವನ್ನು ಕೊಟ್ಟಿದ್ದಾನೆ. ದೊಡ್ಡ ಹುಡುಗಿ ಹುಟ್ಟ ಯಾಕೆ? ಹೆಂಡತಿಯನ್ನುಕೊಂಡೋಗಿ ಅದರಲ್ಲಿ ಕುಳ್ಳಿರಿಸಿದ್ದ. ಅಷ್ಟೊಂದು ಪ್ರೀತಿ ಹೆಂಡತಿಯ ಮೇಲೆ. ಎಂತದ್ದು ಪ್ರೀತಿ? ಹೆಂಡತಿ ಎಲ್ಲಿರ್ಬೇಕು? ಎಲ್ಲಿ? ಪರಮೇಶ್ವರದವರು ನೋಡಿದ್ರೆ ಗೊತ್ತಾಗ್ತದೆ. ಹಾ. ಗಂಗಾತರಂಗ ಕಮನೀಯ ಜಟಾಕಲಾಪ, ಹಾ. ಗೌರಿ ನಿರಂತರ ವಿಭೂಷಿತ ಮಗನಲ್ಲಿ ಬೇಕು. ಹೌದು. ಒಬ್ಬಳಿಗೆ ಅಲ್ಲಿ ಸ್ಥಾನವನ್ನು ಕೊಟ್ಟರು, ಮತ್ತೊಬ್ಬಳಿದ್ದಾಳೆ. ಯಾರವಳು? ಅವಳೇ ಈ ಧರಾದೇವಿ, ಈ ಭೂದೇವಿ. ಭೂದೇವಿ, ಭೂಮಿ ತಾಯಿ. ಒಳ್ಳೆದಾಯ್ತು. ಹಾ. ನಾನು ಭೂದೇವಿ ಅಂತ ಗದರಿಸ್ತೇನೆ. ಏನಂತ? ಎಲಗೆ ಭೂದೇವಿ, ಹಾ. ತೋರಿಸು ನಿನ್ನ ಗಂಡನನ್ನು. ಹಾ. ಅವನನ್ನು ಸದೆ ಬಡಿತೇನೆ, ತೋರಿಸಿ ಅದು ಅಂತ ಹೇಳೋರು. ಅಲ್ಲಿದ್ದ ಹೇಳಿಕ್ಕಿಲ್ಲ, ಗೊತ್ತಿಲ್ಲ ಎಂಬ ಶಬ್ದ ಬರ್ತದೆ. ಅಂದ್ರೆ ಹೆಂಡತಿನ ಹೇಳಿ ಅವ ಹೋದದ್ದಲ್ಲ. ಆದ ಕಾರಣ ಅವನಿಗೆ ಅವಳಿಗೆ ಗೊತ್ತಿಲ್ಲ. ಅವನಾಗಿ ಬರಬೇಕು ಅಂತಾದ್ರೆ ಒಂದು ದಾರಿ ಇದೆ. ಹೆಂಡತಿಯನ್ನು ಮತ್ತೊಬ್ಬ ಕೆಣಕುತ್ತಾನೆ ಅಂತ ಆದಾಗ ಜೀವಂತವಾಗಿ ಒಬ್ಬ ಗಂಡ ಇದ್ರೆ ಹೆಂಡತಿಯ ಮಾನ ಕಾಪಾಡೋದಕ್ಕೆ ಬೇಕಾಗಿ ಎಲ್ಲಿ ಅವಿತು ಕುಳಿತರೂ ಬರಲೇಬೇಕು. ಹೆಂಡತಿಯ ಮಾನ ಪ್ರಾಣ ಕಾಪಾಡುವುದಕ್ಕೆ ಬರಲೇಬೇಕು ಅವನು. ಹಾಗೆ ಬಂದ್ರೆ ಮಾತ್ರ ಅವರನ್ನು ಗಂಡ ಅಂತ ಹೇಳುದು. ಇಲ್ಲದ್ರೆ ಬರೀ ದಂಡ. ಗಂಡ, ನಪುಂಸಕ, ರಣಹೇಡಿ. ಯಾಕೆ? ನನ್ನಲ್ಲಿ ಹೇಳಿದ್ದು ಹೇಳಿ, ಯಾರು ಷಂಡ? ಅವ ಬಾರದವ. ಬಾರದಿದ್ರೆ ಅವನು ಷಂಡ. ಆಮೇಲೆ ಭೂದೇವಿಗೆ ನಾನು ಗಂಡ. ಹೌದಾ? ಆದ್ದರಿಂದ ಈ ಭೂಮಿ ದೇವಿ ಕೆಣಕು. ಈ ವರ್ತಮಾನವು ಎಲ್ಲಿದ್ರೂ ತಿಳಿಯುತ್ತದೆ. ಹೆಂಡತಿಯನ್ನು ಕಾಪಾಡಬೇಕಾಗಿ ಬಂದೇ ಬರ್ತಾನೆ. ನಿನ್ನಲ್ಲಿ ಹೋರಾಟ ಮಾಡಿಯೇ ಮಾಡ್ತಾನೆ. ನಾನು ಎಣಿಸಿದ ಹಾಗೆ ಆಗುತ್ತದೆ. ಅದೊಂದು ಹೇಳಿ, ಅದೊಂದು ಎಂತದ್ದು ಕಲ್ಯಾಣ? ನಿಮ್ಮ ಜನ ಹರಿಭಕ್ತರು. ನೀವು ಹೇಳಿದ್ರೆ ನೀವು ಎಣಿಸಿದಾಗ ಆಗ್ತದೆ ಅಂತ ಹೇಳಿದ್ರಲ್ಲ ಕೊನೆಗೆ. ಯುದ್ಧ ಅಲ್ಲ, ನೀವು ಎಣಿಸಿದ್ದೆ ಅಂತ ಅದು ಮೊದಲು ಹೇಳಿ. ನಿಮ್ಮೊಳಗೆ ಯುದ್ಧ ಆಗ್ತದೆ ಅಂತ, ಯುದ್ಧ ಆಗ್ಬೇಕು ಅಂತ. ಯುದ್ಧದ ಪರಿಣಾಮ ಏನು? ಏನು? ನನಗೆ ಗೆಲುವು, ಹಾ, ಹಾ. ನನಗೆ ಸೋಲು. ಹಾ. ಇದು ನನ್ನ ಉದ್ದೇಶ. ಹೌದಲ್ಲ? ಹಾಗಾಗಿ ಹಾ. ಎಲ್ಲಿ ಭೂದೇವಿಯನ್ನು ಬಿಡಿಸಬೇಕಲ್ಲ. ಹೌದು. ಒಳ್ಳೆಯ ಮಾತು. ಹಾ. ನಾರದರೇ, ಬಿಡುವೆನೆಯನ್ನು ಪೀಡಿದ ಎಂದೇನೋ ತಗ್ಗೇನೋ. ಇದೆಂತದ್ದು ನಿನ್ನದು ಏಕಪಾತ್ರಾಭಿನಯ? ಇನ್ನೂ ಗೊತ್ತಾಗಲಿಲ್ಲ. ವೀರರಲ್ಲ ಹಾಗೆ ಅಭಿನಯಿಸಿ ತೋರಿಸುವ ಕ್ರಮ. ಈ ಅಭಿನಯದ ಅರ್ಥ? ಸರಿಯನ್ನು ಬರಿಸ್ತಾನೆ, ಹಾ. ಅವನ ಕಾಲು ಹಿಡಿಯುತ್ತಾನೆ, ಅದಕ್ಕೆ ಅಪ್ಪಳಿಸ್ತಾನೆ. ಅಷ್ಟು ಸಣ್ಣದಾಗಬಾರ್ದು ಹುಟ್ಟ್ಯಾಕ ನೀನು. ಕಾಲು ಹಿಡಿದವರ ಕಾಲು ಬಂಧಿಸುವುದಕ್ಕಲ್ಲ, ಅವನ ಕಾಲು ಹಿಡಿದು ಕೆಲಕ್ಕೆ ಅಪ್ಪಳಿಸಿ ದೂರಕ್ಕೆ ಬಿಸಾಡ್ತೇನೆ. ಸುಮ್ಮನೆ ಕೂತಿದ್ರು. ಈಗ ನಾನು ಹೋದ ಮೇಲೆ ಅಯ್ಯೋ ಹರಿಯ ಮುಂದೆ ನಾನು ಏನೂ ಅಲ್ಲ, ಅವನೇ ಮಹಾ ಸಮರ್ಥ ಎಂಬಾಗ ತಿಳಿದು ನೀನು ಸುಮ್ಮನೆ ಕುಳಿತುಕೊಂಡ್ರೆ ಒಮ್ಮೆ ಸುಮ್ಮನೆ ಕುಳಿತುಕೊಳ್ತೀರ. ಅವನೇ ಸಮರ್ಥ ಅಂತ ನಾನು ಹೇಳಿಕೊಂಡು ಹಿರಣ್ಯ ವಿರೋಧಿಯಾದಂತ ಆತನನ್ನು ಸಮರ್ಥ ಅಂತ ಹೇಳಲಿಕ್ಕಿಲ್ಲ. ನಾನು ವಿರೋಧಿಸುವುದು ನನಗೆ ಧೈರ್ಯ ಬರಬೇಕು, ಹೇಳಿದ ಹಾಗೇ ಮಾಡುತ್ತೇನೆ ಎಂಬಾಗೆ. ನೀವು ಎಲ್ಲಿಗೆ ದೂರ ಹೋಗಬೇಡಿ, ಯೋಗದಲ್ಲಿ ನಿಂತು ನೋಡಿ ನನ್ನ ರಣವೈಭವವನ್ನು ನೋಡಿ. ನನಗೆ ತಿರುಗಾಟ ಮಾಡಲೇಬೇಕು. ಒಂದು ಕೈ ತಟ್ಟಿ ಭಾಷೆ ಕಾಲು ನಿಂತಲ್ಲಿ ನಿಲ್ಲುವುದಿಲ್ಲ. ಕಿತ್ತಡಿ ಇಷ್ಟೊಂದು ನಿಂತದೇ ಹೆಚ್ಚಾಯ್ತು. ಒಂದು ಭಾಷೆ ಕೊಟ್ಟರೆ ನನಗೊಂದು ವಿಶ್ವಾಸ ಬರ್ತದೆ. ಕೈ ಚಾಚಿ ಮುಂದಕ್ಕೆ. ಈಗ ನಿನ್ನೆ ನೋಡಿರುವುದಕ್ಕೆ ಸಾಧ್ಯ ಇಲ್ಲ. ನಾಳೆ ಅಂತೂ ಸಿಕ್ಕುವುದಿಲ್ಲ, ಇವತ್ತಂತೂ ತಪ್ಪುವುದಿಲ್ಲ. ಹರಿಯನ್ನು ಬರಿಸಿ ಅವನಲ್ಲಿ ಕಾದಾಟವನ್ನು ಎಸಗಿ ಅವನನ್ನು ಮಣ್ಣಿಗೆ ಮಣ್ಣು ಮಾಡಲಿಲ್ಲ. ನಾನು ಹಿರಣ್ಯಾಕ್ಷರ. ನೀನು ಇನ್ನೂ ಹೋದ ಹಾಗೆ ನೀವು ಆಗಿಂದ ಒಂದು ಒಗಟು ಮಾತಾಡ್ತೀರಿ, ಪಕ್ಕ ಹೇಳೋದಿಲ್ಲ, ಬಲಿಗೊಟ್ಟು ಮಾತಾಡ್ತಿರ್ತಲ್ಲ. ಮೇಲೆ ಹೋದ ಹಾಗೆ ಇನ್ನೊಂದಿಗೆ ಬೇರೆ ಇನ್ನೂ ಹರಿಯನ್ನು ಗೆದ್ದ ಹರಿಗಿಂತ ಮೇಲೆ ಹೋದ್ರೆ ಅದಕ್ಕೆ ಇನ್ನೊಮ್ಮೆ ನನಗೆ ಬರ್ಲಿಕ್ಕೆ ಉಂಟು. ಯಾವಾಗ? ಅದು ಬೇರೆ ಯಾವಾಗಲೂ ಅಲ್ಲ, ನಿನ್ನ ವೈಕುಂಠ ಸಮಾರಾಧನೆಗೆ. ನಿನಗೆ ನನ್ನ ಲೆಕ್ಕದ ಹೋಳಿ
ಸಿಹಿ ಆಗುತ್ತದೆ ಪುಣ್ಯಾತ್ಮ. ಹಾಗಲ್ಲ, ಹರಿಯನ್ನು ನೀನು ಗೆದ್ದ ಮೇಲೆ ವೈಕುಂಠ ನಿನ್ನ ಸ್ವಾಧೀನ ಆಗುತ್ತದಲ್ಲ, ಅಲ್ಲಿ ನಿನ್ನ ಸಮ ಆರಾಧನೆ ಮಾಡುವುದಕ್ಕೆ ಅಂತ ಹೇಳಿದ್ದು ನಾನು. ಮಿತ್ರ ಭೋಜನ ವೈಕುಂಠ ಸಮಾರಾಧನೆ ವೈಕುಂಠ ಲೋಕದಲ್ಲಿ ಬರ್ತೇನೆ. ನೀವು ಬಂದ್ರೆ ಮತ್ತೆ ನಿಮಗೆ ಆಹಾರ ಅಂತ ಆಹಾರ ಬೇಕಾ? ಬೇಡ, ನೀವು ಎಲ್ಲಿ ಅಲ್ವಾ ಈ ಹರಿನಾಮ ಸ್ಮರಣ ಬೇಡ, ಅಷ್ಟೇ. ದೇವನಾಮ ಸ್ಮರಣ. ಗೆದ್ದರೆ ಹರಿನಾಮ ಸ್ಮರಣ ಇಲ್ಲ, ಮತ್ತೆ ನಿನ್ನದ್ದೇ. ಆ ಕಾಲಕ್ಕೆ ಬನ್ನಿ. ಇದು ಯೋಗದಲ್ಲಿ ನಿಂತು ಹಿರಣ್ಯಾಕ್ಷರ ವೈಭವವನ್ನು ಕಣ್ಣಾರೆಡು ರಾಜೀವನ. ಹೋಗಪ್ಪ ಹೋಗು. ನೀವನ್ನ ವಿರೋಧ ಮಾಡ್ಲಿಕ್ಕೆ ಯಾಕೆ ಸ್ವಾಮಿ? ಈಗ ಈಗ ಇವರು ಶಾರದೆಯ ಮಗನಾಗಿ ಹೀಗೆ ಏನಾಯ್ತು? ಹೋಗಪ್ಪ, ಅವರು ಹೋಗಿ ಮಾತು ಹೇಳಿಕ್ಕಿಲ್ಲ. ಬರ್ಲಿಕ್ಕೆ ಉಂಟಲ್ಲ ಹೇಳುದಂತದ್ದು. ಹಾಗೆ ಹೇಳೋ ರೂಢಿಯಲ್ಲ ಅವರು. ನಾನ ಶಂಭೋ ಶಂಕರ, ಶಂಭೋ ಶಂಕರ. ಉಳಿದು ವಿಚಾರವನ್ನು ಮಾಡಿದ್ರು ಹೇಳಿದ್ದಾರೆ. ಭೂದೇವಿಯನ್ನು ದುಡುಕಿದ ಕಾಲಕ್ಕೆ ಅವಳ ಗಂಡ ಮುಂದೆ ಬರ್ತಾನೆ. ಕಾಣ್ತಾ ಇದ್ದಾಳೆ ಭೂದೇವಿ ಒಂದು ಗೋಲಾಕಾರದಲ್ಲಿ, ಒಂದು ಚೆಂಡಿನ ಹಾಗೆ. ಕೈ ಚೆಂಡಲ್ಲ, ಕಾಲ್ ಚೆಂಡು. ಬಲವಾಗಿ ಎಡಕಾಲದಿಂದ ಇದು ಭೂದೇವಿಯನ್ನು ತರುಣಿಯರು ಪದುಳು ಪಾದಕ್ಕೆ ಎರಗುತ್ತ ನಿಂತಿರಿ. ಮೋದರಿ ಸಂಭ್ರಾಂತಿಯಳು ಅವಳೊಡನಿಂದ ಸುಂದರಾಗಿ ಸುಮಗಂಧಿ ಚಂದ್ರವದನೆ, ಸುಂದರಾಗಿ ಸುಮಗಂಧಿ ಚಂದ್ರವದನೆ, ಚಂದ್ರವದನೆ 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 ಸುಂದರಿ ಸುಂದರಿ. ಸುಮಗಂಧಿ ಚಂದ್ರವದನೆ ಚಂದ್ರವದನೆ ಚಂದ್ರವದನೆ, ಪದಗೊಂದಿಸಿರುವೆ ಧಾಣಿ ಪದಗೊಂದಿಸಿರುವೆ ಧಾಣಿ, ಹೊಂದುಕೊಳ್ಳುವರಿ ಕೆಂದರಿಯನು ಸುಗುಣ, ನೀನೊಂದುಕೊಳ್ಳುವರಿ ಕೆಂದರಿಯನು ಸುಗುಣ, ಚಂದ್ರವದನೆ ಸುಗುಣೆ.
ಅಮ್ಮ ಪ್ರಸವಿಸಿತು. ಹೌದಾ? ಅವಾಗೆಲ್ಲರೂ ಹೇಳಿದ್ರಂತೆ ಎಂತ ಶುಭಗಳಿಗೆ ಅಲ್ಲ ನಾನು ಇಂಥ ಕೇಳಿ ಒಂದು ಮುಹೂರ್ತ ಒಂದು ಲಕ್ಷಣ ಹಾ. ಬೇರೆ ಯಾವ ಮಕ್ಕಳಿಗೆ ಸಿಗಲಿಲ್ಲ ಅಂತ. ಅದು ಅಪಶಕುನ ಅಂತ ಹೇಳುದಲ್ವ ಎಲ್ಲರೂ? ಬೇರೆ ನಮ್ಮ ಶಕುನ ಅಂತ. ಹೌದು. ಅಂಥದ್ದು ಉಳಿದವರಿಗೆ ಸಿಕ್ಕುವುದಿಲ್ಲ, ಹಾಗಾಗಿ ಅಪಶಕುನ ಅಂತ ಹಾ ಹೇಳುದು. ಹೌದು ಹಾಗೆ. ಶುಭಶಕುನ. ಆ ಕಾಲದಲ್ಲಿ ಹಾ ಹುಟ್ಟಿದಾಕ್ಷರವೇ ನಾವಿಬ್ಬರು ಅರ್ಪಿಸಿದ್ದೇವೆ. ಅಪ್ಪ ನನಗೆ ಸಹಿಸಿಕೊಡ್ಲಿಕ್ಕೆ ಆಗುದಿಲ್ಲ ಅದನ್ನ ಅಲ್ಲಿಂದ ಕೇಳಿ. ಹೊರಟ ನಮ್ಮ ಈ ಅಭ್ಯಾಸ ಹಾ. ಬಿಟ್ಟು ಹೋಗುದಿಲ್ಲ ನನಗೆ. ಹೌದಾ? ಮತ್ತೆ ನಮ್ಮ ಅಮ್ಮನಿಗೆ ಅವಳಿಗೆ ಮೆಲ್ಲ ಕದ್ರೆ ಕೇಳುವುದೇ ಇಲ್ಲ, ಅದಕ್ಕೆ ಅವಳಿಗೆ ಗಟ್ಟಿಯ ಕರಿಬೇಕು. ಅದು ಅಭ್ಯಾಸ ಆಗಿದೆ ಅವಳಿಗೆ. ಓ ಪುಣ್ಯಾತ್ಮ, ನನಗೆ ಸರಿ ಕಿವಿ ಕೇಳ್ತದೆ. ನಾನು ನಿನಗೆ ಅಮ್ಮನ ಅಲ್ವೇ? ಮತ್ತೆ ನನ್ನ ಮಕ್ಕಳಮ್ಮ ಮಾತ್ರ ಆಯ್ತು ನೀನು. ಅಲ್ಲ ನನಗೆ ಹಾಗೆ ಹಾ. ಅಭ್ಯಾಸ ಆದ ಕಾರಣ ಮೆತ್ತಗೆ ಕರೆದಮ್ಮ ಕೇಳಿಸುವುದಿಲ್ಲ ಅವಳಿಗೆ. ಹಾ. ಹಾಗಾಗಿ ಅವಳ ಮುಂದೆಯೂ ಈಗ ಅವಳು ಇದುವರೆಗೆ ಹೇಳಲಿಲ್ಲ, ನೀವು ಗೊತ್ತಿಡಿದು ಹೆಚ್ಚಾಗ್ತದೆ ಮಗ ಅಂತ ಹೇಳಲಿಲ್ಲ. ಅದೇ ತೊಂದರೆ ಅದು. ಹಾಗಾಗಿ ಆ ಅಭ್ಯಾಸದಿಂದಲೇ ಮುಂದುವರಿದೆ. ಹಾ. ನೀನೊಬ್ಬಳು ಹೊಸಬಳಾಗಿ ಕಾಣ ಸಿಕ್ಕಿದವಳಾದ್ದರಿಂದ ನಾನು ಮೊದಲನೇ ಅಭ್ಯಾಸದಲ್ಲಿ ಗೊತ್ತಿರ್ತದ್ದು. ಬೇಡ, ಮೊದಲಿನ ಅಭ್ಯಾಸ ಬಿಡುವ ಈಗ. ಸ್ವಲ್ಪ ಮೆತ್ತಗೆ ಮಾತಾಡಲಿಕ್ಕೆ ಅಭ್ಯಾಸ ಮಾಡಬೇಕು. ಆದೀತು. ಓ ಸುಂದರಾಗಿ ಶಿವಗಂಧಿ ಚಂದ್ರವದನೆ ಸುಂದರದನೆ ಕುಟಿಲ ಕುಂತಳೆ ಸಿಂಹೇಂದ್ರ ಮಧ್ಯನೆ ಮದಗ ಜಗ ಬರೆ ಬೇರೆ ಕಡೆಗೆ ನೋಡಬೇಕಾದ್ರೆ ಅಲ್ಲ ನೀನು ಯಾರನ್ನ ನೋಡಿ ಹೇಳ್ತಾ ಇದ್ದಿದ್ದು ಗೊತ್ತಾಗ್ತಾ ಇಲ್ಲ. ನಿನ್ನನ್ನೇ ನಾನು ಕರೆದದ್ದು. ನನ್ನ ಹೆಸರದಲ್ಲ. ನಿನ್ನ ಹೆಸರು ಅಂತ ನನಗೇನು ಗೊತ್ತು ಬಂಗಾರಿ? ಬಂಗಾರಿ ಅಲ್ಲ ನನಗೇನು ಗೊತ್ತು, ಬಂಗಾರದ ಬಣ್ಣ ಕಾಣ್ತಾ. ಹೌದೌದು. ಈ ಮೊದಲು ಹಾ. ನಾವೆಲ್ಲರೂ ಮಾತನಾಡಿದ್ದೇವೆ. ಇಲ್ಲ ಇಲ್ಲ. ಹಾಗಿರುವಾಗ ನಿನ್ನ ಪರಿಚಯದಲ್ಲಿ ಇರುವಂತಹ ಈ ಕಾಲಕ್ಕೆ ನಿನ್ನ ಗಮನವನ್ನು ನನ್ನತ್ತ ಸೆಳೆಯಬೇಕು ಅಂತಾದ್ರೆ ಹಾ. ಏನಾದ್ರು ಓಯ್ ಹಾಗಾದ್ರೆ ಒಂದು ಕರಿಬೇಕು. ಕರಿಬೇಕು. ನನಗೆ ಓಯ್ತರಲ್ಲಿ ಒಳ್ಳೆದಾಗಿ, ಹಾಗಾಗಿ ಅದನ್ನೆಲ್ಲೇ ಕರಿಬಾರ್ದು. ಹಾಗಾಗಿ ಹೊಗಳಿಕೆ ಮುಂದಾಡು. ಕನ್ನಡವಾಗಿ ನಾನು ಆಗಲಿ. ಸುಂದರಾಗಿ ಶಿವಗಂಧಿ ಚಂದ್ರವದನ ಕುಂದರದಲ್ಲಿ ಕುಳ್ಳಕುಂತಲೆ ಸಿಂಹೇಂದ್ರ ಮಧ್ಯೆ ಮೇಲೆ ಈಗ ನನಗೆ ಒಪ್ಪುತ್ತದೆ. ಒಂದು 1000 ಹೆಸರು ಇವರಿಗೆ ಅಷ್ಟು ಚಂದ ಇದ್ದೀನಿ ನೀನು. ಓ ಬಂಗಾರಿ, ಏನ್ ಇದುವರೆಗೆ ಎಲ್ಲಿದ್ದೆ ನೀನು? ಒಮ್ಮೆಲೆ ನನ್ನ ಕಣ್ಣ ಮುಂದೆ ಕಾಣಿಸಿದೆಯಲ್ಲ, ಗೋಲ್ ಮಿಂಚು ಸುಳಿದಂತೆ ನನ್ನ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡಿ ಆಗಸದಿಂದ ಮೇಲೆ ಕೆಳಗಿಳಿದು ಬಂದಿಯೋ, ಭೂಮಿ ಬಾಯಿಗಿಳಿದು ಮೇಲೆದ್ದು ಬಂದಿಯೋ, ಎಲ್ಲಿ ಹುಡುಗಿ ಇಷ್ಟು ಕಾಲ ಶಬ್ದ ಕೇಳ್ತದಾಗಿಂದ ಎದೆ ಬಡಿತ ಡಬಡಬ ಡಬಡಬ ಹೆಚ್ಚಾಗುತ್ತೆ ಡಬಡಬ ಅದ್ಯಾಕೆ ಡಬಡಬ? ಅದಿವತ್ತು ಹೆಚ್ಚಾಯ್ತು. ಹೆದರಬೇಡ ನೀನು. ಯಾರು ನಿನಗೆ ಭಯ ಹುಟ್ಟಿಸಿದವ? ನಿನಗೆ ಭಯ ಹುಟ್ಟಿಸಿದವ ಯಾರು ಅಂತ ಹೇಳು. ಭಯದ ಕಾರಣ ಏನು? ನಿನ್ನ ಹೆಸರೇನು? ಆಮೇಲೆ ಏನು ಹಪ್ಪಳ ಮಾಡ್ಲಿಕ್ಕೆ ಉಂಟಾ? ಹಪ್ಪಳಲ್ಲ, ಸೆಂಡಿಗೆ. ಮದುವೆ ಗಿದ್ವೆ ಏನಾದ್ರೂ ಆಗಿದ್ಯಾ? ಮದುವೆ ಅಂದ್ರೆ ಅರ್ಥ ಆಯ್ತು, ಗಿದುವೆ ಅಂದ್ರೆ ಗೊತ್ತಾಗ್ಲಿಲ್ಲ. ಒಂದು ಅವಳಿ ಶಬ್ದ ಪ್ರಯೋಗ ಇಲ್ವೇನೆ? ಹೆಸರು ಗೀಸರು ಅಂತ ಕೇಳುವ ಅವಳಿ ಇಟ್ಟಿದ್ರೆ ಸಾಕಾಗ್ತದೆ. ಉಭಯ ಮಕ್ಕಳನ್ನ ಮಾಡಿದ್ರೆ ಅವಳಿ ಇಟ್ಟಿದ್ರೆ ಜವಳಿ, ಅವರಿಗೆ ಅವಳಿ ಜವಳಿ ಅಂತ. ಹೌದು, ಅದೊಂದು ರೂಢಿ ಬಂದದ್ದಾಗಿ. ಹಾಗಾಗಿ ಅವ ಏನು ಮಾಡ್ತಾ ಇದ್ದಾನೆ? ಅವನ ಹೆಸರೇನು? ಇಷ್ಟೆಲ್ಲ ವಿಚಾರಗಳಿಗೆ ಸಾಧುವಾದಂತಹ ಉತ್ತರವನ್ನು ಕೊಡುವೆಯಾ ಚಿನ್ನ? ಈಗ ನೀನು ನನ್ನ ಪರಿಚಯ ಕೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಎದುರು ನಿಂತು ನನ್ನ ಪರಿಚಯ ಕೇಳುವ ನೀನು ಯಾರು ಎನ್ನುವುದೇ ನನಗೆ ಗೊತ್ತಾಗುತ್ತಾ ಇಲ್ಲ. ಓ, ಏನು ನನ್ನ ಹೆಸರು ಗೊತ್ತಾಗಲಿಲ್ಲ? ಇಲ್ಲಪ್ಪ, ಗೊತ್ತೇ ಈಗ ಸತ್ಯ. ನಾನು ಭಾವಿಸಿದ ನನ್ನ ಪರಿಚಯ ಇದ್ದು ಮಾತನಾಡುವುದು. ಇಲ್ಲ ಇಲ್ಲ, ಇವತ್ತು ಗೊತ್ತಾಗಲಿಲ್ಲ ನನಗೆ. ತುಂಬ ಮಂದಿಗಳಿದ್ದಾರೆ ಬಂದು ನೋಂಕರಾಗಿದ್ರೆ ಹೀಗೆ ನಾವು ಭಾವಿಸಿದ್ರು ನಮ್ಮ ಪರಿಚಯ ಇದ್ದು ಮಾತನಾಡುವುದು. ಹೌದಾ? ಮತ್ತೆ ಕೊನೆಗೆ ಕೇಳುದು ನಿಮ್ಗೆ ಜನ ಯಾರು ತೆಗೆಯುವುದು. ಓ ಹಾಗೂ ಇದ್ದಾರಲ್ಲ. ನನ್ನ ಮೇಲೆ ಕೇಳುದು ಯಾರು? ಓ ಹಾಗೆ. ಹಾಗಾಗಿ ನೀನು ಪರಿಚಯ ಇದ್ದು ಮಾತನಾಡುತ್ತಾ ಭಾವಿಸಿದ್ದೆ. ಇಲ್ಲ ಇಲ್ಲ, ಗೊತ್ತಾಗಲಿಲ್ಲ ನನಗೆ. ನಾನು ಸಾಮಾನ್ಯನಲ್ಲ. ಮತ್ತೇನು? ಮೈಯೆಲ್ಲ ಕಿವಿಯಾಗಿ ಕೇಳು. ಹೇಗೆ? ಕಶ್ಯಪ ಬ್ರಹ್ಮನ ಸುಕುಮಾರ, ಸಾಗರದಂತೆ ಗಂಭೀರ, ದಿತಿ ಸಂಭವ, ವರ್ತಮಾನ ಕಾಲದ ಮೂರು ಲೋಕಾಧೀಶ, ಹಿರಣ್ಯಾಕ್ಷ. ಹಿರಣ್ಯಾಕ್ಷನೇ ನೋಡಿ ನೀನ? ಹೌದು. ಅಯ್ಯ, ನಿನ್ನ ಸಮಾನರ ಹರಿಹರಯ್ಯ ಎನ್ನ ಅನ್ನ ಬಿಡಿಸದಿರು ಸದ್ಗುಣ ಪೂರ್ಣ ಹರಿಹರಯ್ಯ ಆ ನಿನ್ನ ಸಮಾನರ ಹರಿಹರಯ್ಯ ಎನ್ನ ಬನ್ನ ಬಿಡಿಸದಿರು ಸದ್ಗುಣ ಪೂರ್ಣ ಎನ್ನ ಬನ್ನ ಬಿಡಿಸದಿರು ಸದ್ಗುಣ ಪೂರ್ಣ ನಿರ್ಣಯ ತಿಳುಕಿ ಕೇಳಿ ನಾನು ನಿರ್ಣಯ ತಿಳುಗುವೆ ಕೇಳಿ ನಾನು ಎಣ್ಣಾದರೂ ಸುಮ್ಮನೆ
ಅಯ್ಯ ಯಾರ್ಯಾರಿ ಅಯ್ಯ, ನಾನು ಆವಾಗಲೇ ಹೇಳಿದ್ದೇನೆ. ನೀನು ಓಡುವುದೇಕೆ? ಮತ್ತೆ ನನಗೆ ಹೆದರಿಕೆ ಆಗ್ತದೆ ನಿಮ್ಮ ಸ್ವರ ಕರೆದು ಕೇಳಿ. ಅಯ್ಯ ಮಾತ ಕರೆದಲ್ಲ ಹಾಗೆಲ್ಲ ಕರೆದದ್ದು ನಾನು. ಅದೇ ನಾನು ಮಾತಾಡುವುದಕ್ಕೆ ಮುಂದಾದ್ರೆ ನಿಮ್ಮ ಈ ಮುಖ ನೋಡುವಾಗಲೇ ಭಯ ಎನ್ನುವುದು ಆವರಿಸಿಕೊಳ್ಳ ಬೇಡ ಭಯ. ಅದರ ನೀರಲ್ಲೇ ಬಿದ್ದು ಹೋದಾನೆ. ಆದ್ರೆ ಒಂದು ವಿಚಾರ, ಏನು? ನನಗೆ ಸ್ವಲ್ಪ ಮಾತಾಡುವಾಗ ಅಂತರ ಎನ್ನುವುದು ಬೇಕು. ಯಾಕೆ? ಅದು ಹತ್ತಿರ ನಿಂತು ನನಗೆ ಶಬ್ದಗಳೇ ಬರುವುದಿಲ್ಲ. ನಾನು ನಿಲ್ಲುವುದು ದೂರವೇ. ನಿನ್ನ ಮೈಯಿಂದ ಹೊರಡುವ ಸುಮಾರು ಅಂತ ಇದೆಯಲ್ಲ, ಅದನ್ನು ಆಕಾಶಿದೆ ಅಂತಾದ್ರೆ ಆ ಗಂಧವೇ ಎಳೆದು ಬೇಡ, ನೀನು ಹತ್ತಿರ ಬಂದ್ರೆ ಒಂದು ಸೇವಕ ಉಂಟೆ. ಆ ಕಣ್ಣುಗಳನ್ನ ನೋಡುವಾಗಲೇ ಭಯ ಆವರಿಸಿಕೊಳ್ತಾ ಉಂಟು. ಗಂಧವರನ್ನು ಹೌದು. ಓಹೋ, ಓಹೋ. ನನ್ನ ಪರಿಚಯವನ್ನು ಕೇಳುವ ನೀನು ಯಾರು ಎನ್ನುವ ಹಾಗೆ ಹೇಳಿದ ಕ್ಷಣದಲ್ಲೇ ಬಂದ ಹೆಸರು ಕನಕಾಕ್ಷರಿದ್ದೇನೆ. ಛೆ, ನನಗೆ ವಿಷಯ ಗೊತ್ತಿತ್ತು. ಯಾವುದು? ಈ ವಿಷಯ ಮೊದಲೇ ಯಾವುದಲ್ಲ? ನಿಮ್ಮ ವಿಚಾರಗಳು ನನಗೆ ಗೊತ್ತಿದೆ. ಹೌದಪ್ಪ, ಏನು ಎಷ್ಟು ಗೊತ್ತಿದೆ? ತಿಳಿದುಕೊಂಡಿದ್ದೇನೆ ನಾನು. ಹಾ. ಘನ ಪರಾಕ್ರಮೆಯು ನೀನು, ಆಹಾ. ಅತುಳ ವಿಕ್ರಮೆಯು ನೀನು. ಹಾ. ಮಾತೆಯಾದವಳ ಮನಸ್ಸಿನ ಇಂಗಿತ ಏನು ಎನ್ನುವ ಹಾಗೆ ಅರ್ಥ ಮಾಡಿಕೊಳ್ಳುವುದರ ಮುಖ್ಯವಾಗಿ ಹಾ. ಹೆತ್ತಪ್ಪೆಯ ಮನಸ್ಸಿನ ಇಂಗಿತವನ್ನು ನೆರವೇರಿಸುವ ಸಲುವಾಗಿ ಇದ್ಯಾವುದು ಅನುಮಾನವಿದಕ್ಕೆ ಯಾಕೆ? ಹೌದೌದು. ನನ್ನ ಅಮ್ಮನ ಮುಂದೆ ಹೇಳಿದ್ದು ನಾನು. ಹಾ. ಹಾಗಾಗಿ ನಿನ್ನ ಅಮ್ಮನ ಸುದ್ದಿ ತೆಗೆದು ಮೂರು ಲೋಕವನ್ನು ಕೂಡ ತನ್ನ ಅಂಕಿತದಲ್ಲಿಟ್ಟುಕೊಂಡಂತಹ ವಿಭೂತಿ ಅದಲ್ಲದೆ ನಾಕವನ್ನ ಏರಿದೆಯಾ ಹೌದು. ಅವರೆಲ್ಲರನ್ನೂ ಬಗ್ಗು ಬಡಿದು ಅಲ್ಲಿ ನಿನ್ನ ರಾಜವನ್ನು ಸ್ಥಾಪಿಸಿದವರು. ಅದಲ್ಲದೆ ಪಾತಾಳಕ್ಕೆ ಇಳಿದೆ ಅವರ ಮಂಡೆಯನ್ನೇ ಮೆಟ್ಟಿ ಈಗ ದೂರದಲ್ಲಿ ನೋಡ್ತಾ ಇದ್ದಾನೆ ನಾಗರಾಜ. ಹೌದಲ್ಲವೇ? ನನಗೆ ಗೊತ್ತಿಲ್ಲ. ಅವರನ್ನು ಕೂಡ ಓಡಿಸಿದವನು ನೀನು. ಭೂಲೋಕದಲ್ಲಿ ಕೂಡ ನಿನ್ನ ಅಂಕಿತವನ್ನು ಸ್ಥಾಪಿಸಿದವನಿದ್ದೀಯ. ಭುಜಬಲ ಎನ್ನುವುದು ತುಂಬಿ ತುಳುಕಾಡ್ತಾ ಉಂಟು. ಆ ಪೊದೆಗಟ್ಟಿದ ಮೀಸೆ, ಆ ಒಂದು ಪೌರುಷದ ಪತಾಕೆ ಎಂಬುದು, ಆಹಾ, ಆಯಾ ಆಕೃತಿ ಎಲ್ಲವನ್ನ ಕಂಡ ಕಾಲದಲ್ಲಿ ಯಾರೇ ಆದರೂ ಕೂಡ ನಿನ್ನನ್ನು ಕಂಡಾಗ ಗೌರವವನ್ನು ಕೊಡಬೇಕಾದದ್ದು ಹೌದು. ಈ ಕಾಲದಲ್ಲಿ ತನ್ನಲ್ಲಿರುವಂತಹ ಪೌರುಷವನ್ನು ಬಳಸಿಕೊಳ್ಳಬೇಕಾದದ್ದು ಎಲ್ಲಿ? ಆರ್ಥನಾದವನ್ನ ಬೀರುವಂತಹ ಹೆಣ್ಣನ್ನು ಸಂರಕ್ಷಿಸುವುದಕ್ಕೋಸ್ಕರವಾಗಿ ಬಳಸಿಕೊಳ್ಳಬೇಕು. ಅದರ ಬದಲಾಗಿ ನೀನನ್ನು ಸಂರಕ್ಷಿಸಲು ಆಹಾ, ನಿನ್ನ ಮೇಲೆ ಕೈ ಮಾಡಿದ್ರೆ ಇಲ್ಲ ಕೈ ನಾನು ಸಂಭಾಷಣೆಗಳಿದಲ್ಲ, ಹೌದು ವಿನಯಪರನಾಗಿ ಮಾತುಗಳಿದ್ದೇನೆ. ಹೌದು. ಹಾಗಿರುವಾಗ ಇದೊಂದು ಅಪರಾಧ ಆಗಿ ಹೋಯ್ತು. ಯಾವುದು? ನೀನು ಕೇಳಿದ್ದು ನನ್ನ ಪರಿಚಯ, ಹೌದೌದು. ನಾನು ಹೇಳುವುದು ನಿನ್ನ ಪರಿಚಯ. ಅಂದ್ರೆ ನನ್ನ ಬಗ್ಗೆ ಇಷ್ಟೆಲ್ಲ ಸಂಗ್ರಹ ಮಾಡಿದ್ದು ಸಂತೋಷ ಆಯ್ತು. ಹೌದು, ತುಂಬಾ ಮಾಡಿದ್ದೇನೆ. ಹೆಣ್ಣನ್ನು ಇಷ್ಟು ಸಂಗ್ರಹ ಮಾಡಿದ್ದಾಳಲ್ಲ, ಹೌದೌದು, ಸಂತೋಷ. ಆದ್ರೆ ನನ್ನ ಪರಿಚಯ ನಾನು ಆರಂಭಿಸುವುದು ಬೇಡವೆ? ನೀನು ಹೇಳಲಿಲ್ಲ ಅಂತ ಅದು ನಾನು ಒಗಟಾಗಿ ಮಾತಾಡುವುದಕ್ಕೆ ಮುಂದಾಗಿ ಹಾಗೆಲ್ಲ ಅರ್ಥವಾಗುದಿಲ್ಲ, ನೇರವಾಗಿ ಹೇಳ್ಬೇಕು. ನಾನು ನೇರವಾಗಿ ಹೇಳಬೇಕು ಅಂತಾಗಿದೆ. ಕಾಲಗಳ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ಕಾಲ? ಕಾಲಕ್ಕೂ ಫಲಜಾಲವನಿದ್ದು ಪಾಲಿಸುವೆನು ಪರಿಹರಿಸಿ ವಿಪತ್ತು ನಾನೇ ಅಯ್ಯ ಫಲಜಾಲವನಿತ್ತು ಪಾಲಿಸುವೆ ಪರಿಹರಿಸಿ ವಿಪತ್ತು ಪಾಲಿಸುವೆನು ಪರಿಹರಿಸಿ ವಿಪತ್ತು ಫಲಜಾಲವ ಇತ್ತು ಕಾಲಕಾಲಕ್ಕೂ ಫಲಜಾಲವನಿತ್ತು ಪರಿಹರಿಸಿ ವಿಪತ್ತು ಮೇಲಾಷಧಿಗಳು ಸರ್ವ ವಸ್ತುಗಳು ಮೇಲಾ
ಎನ್ನಳು ಬಾಳುವುದೇ ಎನ್ನಳು ಅಯ್ಯ ಅಯ್ಯ, ಏನೇ ನನ್ನ ಪರಿಚಯವನ್ನು ನಾನು ಹೇಳಿಕೊಳ್ಳಬೇಕು ಅಂತಾಗಿದ್ರೆ ಕಾಲ ಕಾಲಗಳ ಬಗ್ಗೆ ಆಲೋಚನೆಯನ್ನು ನಾನು ಮಾಡಬೇಕಾಗುತ್ತದೆ. ಯಾವ ಕಾಲ? ಈ ಹಿಂದೆ ಆದಂತಹ ವಿಚಾರಗಳೆಲ್ಲವೂ ಕೂಡ ಭೂತ ವರ್ತಮಾನ ಭವಿಷ್ಯತ್ ಪುನರಪಿ ಪ್ರಪಂಚಕ್ಕೆ ಒದಗಿ ಬರಬೇಕು ಅಂತಾಗಿದ್ದರೆ ಅದೆಲ್ಲವನ್ನ ಆ ಕಾಲದಲ್ಲಿಯೇ ಕೊಡಬೇಕಾಗುತ್ತದೆ. ಕಾಲ ಮೂರು ಕಾಲ ಉಂಟಲ್ಲ. ಹೌದು. ಒಂದು ಭೂತ ಭವಿಷ್ಯತ್ ವರ್ತಮಾನ ಭವಿಷ್ಯತ್. ಮತ್ತೆ ದಿವಸದಲ್ಲಿ ಪ್ರಾತಃ ಕಾಲ ಮಧ್ಯಾಹ್ನ ಸಾಯಂಕಾಲ ಮತ್ತು ಕಾಲ ಅಂತ ಒಂದು ವರ್ಷದಲ್ಲಿ ಮಳೆಗಾಲ ಚಳಿಗಾಲ ವೈಶಾಖ ಯಾವ ಕಾಲ ಅದೆಲ್ಲ ಹೇಳಿದೆ ನಾನು. ಮತ್ತೆ ಕಾಲ ಕಾಲ ಅಂತ ನೀನು ಕೊನೆಯದಾಗಿ ಹೇಳಿದೆಯಲ್ಲ, ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ. ಆ ಕಾಲದಲ್ಲಿ ಮಳೆಯಾಗುವ ಹೊತ್ತಿನಲ್ಲಿ ಮಳೆಯಾಗಲೇಬೇಕಾಗುತ್ತದೆ. ಹೌದು. ಪ್ರಪಂಚ ಎನ್ನುವುದು ಬಿಸಿಯಾಗಬೇಕಾದ ಹೊತ್ತಿನಲ್ಲಿ ಬಿಸಿಯಾಗಲೇಬೇಕು. ತಣುಪಾದಂತಹ ವಾತಾವರಣ ಒದಗಬೇಕಾದಂತಹ ಕಾಲದಲ್ಲಿ ತಣುಪಾಗಲೇಬೇಕಾಗುತ್ತದೆ. ಅದೆಲ್ಲವನ್ನೂ ಕೂಡ ಮನವರಿತು ನಾನು ಕೊಡುವವಳಿದ್ದೇನೆ. ಹೌದಪ್ಪ, ಕಾಲವನ್ನು ಅನುಗ್ರಹ ಮಾಡುವುದು. ಹೌದು. ಓಹೋ. ಅದಲ್ಲದೆ ಮತ್ತೆ? ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳು ಕೂಡ ಸುಕ್ಷೇಮವಾಗಿ ಬದುಕಬೇಕು ಅಂತಾಗಿದ್ದರೆ ಮೂಲವಾಗಿ ಬೇಕಾದದ್ದು ಯಾವುದು? ಜಲ. ಹೌದು. ಒಳ್ಳೆಯ ಜಲವನ್ನ ನಾನು ಒದಗಿಸುವವಳಿದ್ದೇನೆ. ಜಲ ಸಿಕ್ಕಿದ್ರೆ ಒಂದು ಫಲ ಬೇಕು. ಶುದ್ಧವಾದಂತಹ ಜಲ, ಫಲ ಬೇಕು. ಫಲವನ್ನು ಕೂಡ ನಾನೇ ಕೊಡುತ್ತೇನೆ. ಅವೆರಡಿದ್ರೆ ಸಾಲದು. ಕಂದಮೂಲಾದಿ ಸತ್ವಗಳ ಮುಖೇನವಾಗಿ ಫಲವನ್ನು ಒದಗಿಸುವವಳು ನಾನು. ಒಳ್ಳೆ ಗಾಳಿ ಬೇಕು. ಹೌದು, ಹ? ಅದನ್ನು ಕೂಡ ಕೊಡ್ತೇನೆ. ಸುಜಲಾಂ ಸುಫಲಾಂ ಮಲಯಜ. ಶೀತಲ. ಓ ಎಲ್ಲರಿಗೂ ಕೊಡ್ತೀನಿ. ಎಷ್ಟು ಮಂದಿ ಇದ್ದಾರೆ? ಅನೇಕ ಮಂದಿ ಇದ್ದಾರೆ. ಈಗ ನೀನು ನಿನ್ನನ್ನು ನಂಬಿದವರಿಗೆ ಒಂದಿಷ್ಟು ಮಂದಿಗೆ ಕೊಡ್ತೀನಿ. ಹೌದು. ನೀನು ಕೊಟ್ಟ ಆಹಾರವನ್ನು ಚೆನ್ನಾಗಿ ತಿಂತಾರೆ. ಕೆಲವೊಮ್ಮೆ ಆಹಾರವೇ ವಿಷಯವಾಗುತ್ತಾರೆ. ಹೌದಾ, ಜೀರ್ಣತೆ ಅನ್ನೋದು ಬಾರಿಸ್ತದೆ. ಕಾಯಿಲೆ ಬಂದ್ರೆ ಏನು ಮಾಡ್ತೀವಿ ಅವರಿಗೆ? ಔಷಧಿಯನ್ನು ಕೊಡುವವಳು ನಾನೇ. ಬೇಕಾದ ಫಲ ಕೊಡ್ತಿ. ಹೌದು. ರೋಗ ರುಜಿನಗಳು ಬಾಧಿಸಿದ ಕಾಲಕ್ಕೆ ಔಷಧೀಯ ಸತ್ವಗಳೆಲ್ಲವೂ ಕೂಡ ನನ್ನಲ್ಲೇ ಅಡಕವಾಗಿದೆ. ಅದನ್ನು ಪೂರೈಕೆ ಮಾಡ್ತೀನಿ ನಾನು. ಈಗ ನಾವು ನಿನ್ನನ್ನು ನಂಬಿದ್ದಾರೆ. ಈಗ ನಿನ್ನಿಂದ ಆಹಾರ ಪಡೆದವರು, ನಿನ್ನ ಅನುಗ್ರಹಕ್ಕೆ ಪಾತ್ರ ಆದವರು, ಅವರು ನಿನ್ನನ್ನು ಏನು ಅಂತ ಹೇಳುವುದು? ಅಮ್ಮ ಎನ್ನುವ ಹಾಗೆ ಕರೆಯುತ್ತಾರೆ. ನಾನು ಅಮ್ಮ ತಗೊಂಡು ಯಾಕೆ? ನಾನು ಅಮ್ಮ ತಗೊಂಡು ಬಿಟ್ಟಿದ್ದೇವೆ ಮಾತ್ರ. ಹೌದಾ? ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳು ಕೂಡ ನನ್ನನ್ನು ಅಮ್ಮ ಎನ್ನುವ ಹಾಗೆ ಕರೆಯುವಾಗ ನಿನ್ನ ಅಮ್ಮನಿಗೂ ಕೂಡ ನಾನು ಅಮ್ಮನೇ. ನನ್ನ ಅಮ್ಮನಿಗೆ ನಿನ್ನ ಅಮ್ಮ ಆದ್ರೆ ನನಗೆ ಅಜ್ಜಿಯ. ಮತ್ತೆಂತ ಹಾಗೆಲ್ಲ ಹೇಳಿದ್ದು ಭಾವನೆಯಲ್ಲಿ. ಆಹಾ, ಹಾಗೆಲ್ಲ ಹೇಳಿದ್ರೆ ನಾನು ನಂಬುವುದಿಲ್ಲ. ಮತ್ತೆ ಎಲ್ಲಿಯೇ ಒಂದಷ್ಟು ಮಂದಿಗಳು ನಿನ್ನನ್ನು ನಂಬುತ್ತಾರೆ. ಹಾಗಾಗಿ ಅವರಿಗೆ ಮಾತೆಯ ಹಾಗೆ ಅಂತ ಹೇಳಿದ್ರೆ ಒಪ್ಪಿಕೊಳ್ಳೋಣ. ಸರ್ವಲೋಕಕ್ಕೂ ನಾನೇ ಕೊಡುವಳು ಅಂತ ಹೇಳಿದ್ರೆ ನನಗೆ ವಿಶ್ವಾಸ ಬರುವುದಿಲ್ಲ. ಅದು ಯಾಕೆ ಗೊತ್ತುಂಟ? ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಒಂದೊಂದು ಅಪರಾಧವನ್ನು ಮಾಡಿಯೇ ಮಾಡ್ತಾರೆ. ಎಷ್ಟು ಅಪರಾಧವನ್ನು ಮಾಡಿದರೂ ಕೂಡ ಅವರನ್ನ ಕ್ಷಮಿಸುವ ಗುಣವನ್ನ ಹೊಂದಿದವಳು ಕ್ಷಮಯಾ ದರಿದ್ರಿ ಎನ್ನುವ ಹಾಗೆ ನನ್ನನ್ನ ಕೊಂಡಾಡುತ್ತಾರೆ. ಅವರನ್ನ ಗೊತ್ತಾಗಲಿಲ್ವಾ? ನಾರಾಯಣನಿಗೆ ಇಬ್ಬರು ಮಡದಿಯರು, ಒಬ್ಬಳು ಸಿರಿ ಮತ್ತೊಬ್ಬಳು ಧರೆ. ಎರಡನೇ ಭಕ್ತಿಯಾದಂತಹ ಭೂದೇವಿಯನ್ನು
ವಧೆ ಮಾಡುತ್ತಾ ಮಾಂಸವೆಲ್ಲುತ್ತಾ ಹರಿ ಹರಿ ಗೋವಿಂದ ಪರಿಹರಿಸಿರುತ್ತ ಹೊರಗರಿಸುತ್ತಲಿ ಕ್ರೋರನ ಕರದೊಳು ಸುಲೋಕದ ತೆರದಿಲಿ ಮರಿಯಾಗುತ್ತಲಿರು ಗೋವಾಗಿ ಸಂಚರಿಸುತ್ತಿರುವಂತಹ ಈ ಕಾಲದಲ್ಲಿ ಸಕಲ ಗೋವುಗಳನ್ನು ಕೂಡ ನಾಶ ಮಾಡಿ ಮುಂದುವರಿಯುತ್ತಾ ಇದ್ದಾನೆ. ಅಲ್ಲಿಂದಲೂ ಕೂಡ ಓಡಿದೆ. ಹಾಗಿದ್ರೆ ಎಲ್ಲಿ ಮರೆಯಾಗಲಿ ನಾನು? ಹರಿಯೇ, ನನಗೊಂದು ಮಾರ್ಗವನ್ನು ನೀವೇ ಸೂಚಿಸಬೇಕು. ಹಾ, ಋಷಿ ಸಂದೋಹ ಒಂದು ಸಾಗುತ್ತಾ ಉಂಟು. ಅವರ ಒಳಗೆ ಸೇರಿಕೊಂಡು ನಾನೊಬ್ಬಳು ಗರ್ಭಿಣಿ ಸ್ತ್ರೀಯಾಗಿದ್ದೇನೆ. ಗರ್ಭಿಣಿಯರ ಮಧ್ಯೆ ಸೇರಿಕೊಂಡೆಯೋ ಗರ್ಭಿಣಿಯರ ಗರ್ಭಪಾತ ಮಾಡ ಭೂದೇವಿ ಲೋಕಗಳ ಚರಿಸಿ ಎಲ್ಲಿ ಹೋಗಲಿ? ಎತ್ತ ಹೋದರು ಬಿಡದವನ ಕಾಣುತ್ತ ಅಧೋಲೋಕಗಳ ಕೋಪಿ ನಿನ್ನುತ್ತ ಗಿಳಿಗೆ ಮುಗ್ಗಳಾಗ ಸಾತಳವ ಸರಿ ಸರಿ. ಓ ಪೃಥ್ವಿ ಪಾಲಕನೇ, ನನ್ನ ಮೊರೆ ನಿಮಗೆ ಕೇಳ್ತಾ ಇಲ್ಲಿವೆ, ನನ್ನ ಕಣ್ಣೀರು ನಿಮಗೆ ಕಾಣ್ತಾ ಇಲ್ಲಿವೆ. ಹಾಗಿದ್ರೆ ನಾನು ಎಲ್ಲಿ ಹೋಗಿ ಬರೆಯಾಗಲಿ? ಋಷಿ ಸಂದೋಹವನ್ನು ಸೇರಿಕೊಂಡು ಗರ್ಭಿಣಿ ಸ್ತ್ರೀಯಾದ ಅಂತಾಗಿದ್ದರೆ ಗರ್ಭಿಣಿಯರನ್ನೇ ಕೊಲ್ಲುತ್ತಾ ಮುಂದುವರಿಯುತ್ತಾ ಇದ್ದಾನೆ. ಇವನ ಆ ಉಪಟಳವನ್ನು ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ಲೋಕಗಳನ್ನು ಸಂಚರಿಸಿದೆ ಅಂತಾಗಿದ್ದರೆ ಎಲ್ಲವೂ ಕೂಡ ನನಗೆ ಉಳಿಯುವುದಕ್ಕೆ ಸ್ಥಳವಿಲ್ಲ. ಹಾಗಿದ್ದರೆ ಏನು ಮಾಡಲಿ? ಹಾ, ನನ್ನವರು ನನಗೊಂದು ಜಾಗವನ್ನು ಸೂಚಿಸುತ್ತಾ ಇದ್ದಾರೆ. ಲೋಕವನ್ನು ಸಂಚರಿಸುವುದು ತರವಲ್ಲ, ಅದೋ ಲೋಕವನ್ನು ಸೇರಿಕೊಳ್ಳಬೇಕು. ರಥ ತಳಕಿಳಿಯುತ್ತೇನೆ. ಗಂಡ ಬರಲಿಲ್ಲ, ನಾರಾಯಣ ಓಡಿದ. ರಸಾತಳ ಪ್ರವೇಶ ಮಾಡಿದೀಯಾ? ನಾನು ತಿಳಿದಿರುವಂತಹ ಲೋಕವೇ
ಅಷ್ಟು ಮಾತ್ರ ಅಲ್ಲ, ಸ್ತ್ರೀ ಹತ್ಯೆ, ಭ್ರೂಣ ಹತ್ಯೆ, ಗೋ ಹತ್ಯೆ, ಶಿಶು ಹತ್ಯೆ, ಪಂಚಮಹಾಪಾತಕ ಸಿಗುತ್ತಾ ಇರಬೇಕು.
ಪಾಪಿ ಓ ಅದು ಬಿಡು. ಅದೆಲ್ಲ ವಿಚಾರಿಸಲಿಕ್ಕೆ ಹಂದಿಗೆ ಬೇಕಲ್ಲ. ಕೆಲಸ ಬಿಟ್ಟು ಏನು? ಈ ಕಾಲಕ್ಕೆ ಹಾ. ನನ್ನ ಮನದಿಯಾದಂತಹ ಹಾ. ಭೂದೇವಿಯನ್ನು ಅವಳು ಹಂದಿಯ ಹೆಂಡತಿಯ ಏ ಅವಳು ಹರಿಯ ಹೆಂಡತಿಯ ಸಾಮಾನ್ಯ ಹಂದಿ ಎಂಬುದಾಗಿ ಭಾವಿಸಿದೇನು? ಹಾ. ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದವ ಹಾ. ನಾನೇ ಈ ಹರಿ. ಹಂದಿಯಾಗಿ ಬಂದೆಯಾ? ಹೌದು. ನೀನು ಹಂದಿ ಆದದ್ದು ಯಾರಿಗಾಗಿ? ನಿನಗಾಗಿ. ಹಾಗಾದ್ರೆ ನೀನನ್ನು ಹಂದಿ ಮಾಡಿದ್ದು ನಾನು. ಆ, ಹಿರಣ್ಯಾಕ್ಷರಿಗಾಗಿ ಆ, ನೀನು ವರಾಹನಾದೆ. ಹೌದು. ಇಲ್ಲಿ ಸಾಧನ ದುಡಿದು ಹಿರಣ್ಯಾಕ್ಷರು ಗೊತ್ತಾಯ್ತಾ? ಓಹೋ. ಲೋಕಾಧ್ಯಕ್ಷರಾದಂತಹ ನೀನು ಆ, ಅತ್ಯಂತ ನಿಕೃಷ್ಟವಾದ ಹಂದಿ ಆಗಕ್ಕಿಂತಾದ್ರೆ ಆ, ಅದು ನನಗಾಗಿ ಆ, ನನ್ನ ಸಾಧನ ಒಪ್ಪಿಕೊಳ್ಳು. ಓಹೋ. ಆದರೂ ಬಂದದ್ದು ಹಂದಿಯಾಗಿ ಅಲ್ವೇ? ಆ, ಹಂದಿಗೆ ಆಹಾರ ಯಾವುದು? ಆ, ಗೆಡ್ಡೆ ಗೆಣಸು. ಓಹೋ. ಅದನ್ನು ತಿಂದು ಬದುಕು. ಆ, ನನ್ನನ್ನು ವಿರೋಧಿಸಿದ್ರೆ ಆ, ನೀನು ಗೆಡ್ಡೆ ಗೆಣಸು ತಿನ್ನು ಹಾಗೆ ಆ, ನಿನ್ನನ್ನು ಮುರು 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 ತಿನ್ನುತ್ತೇನೆ. ಸಾಮಾನ್ಯ ಹಂದಿ ಎಂಬುದಾಗಿ ಭಾವಿಸಿದ್ದೇವೆ. ಮತ್ತೇನು ಹಂದಿ? ಏನು ಹೇಳಿದೆ? ಹ, ತಿನ್ನುತ್ತೇನೆ. ತಿಂದು ತೇಗುವೆ. ಓಹೋ. ಜಂಗ್ 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 ಜಂಗ್. ತಿನ್ನುತ್ತೇನೆ ನಿನ್ನನ್ನು. ದೊಡ್ಡ ಇದಾಗಿ ತಿಂತೇನೆ ಈಗ. ಹೌದಾ? ಹ. ಅಷ್ಟು ಸುಲಭದಲ್ಲಿ ಬಿಡ್ತೇನೆ ಅಂತ ಭಾವಿಸಿದ್ಯಾ? ಏನಾಗದೆ? ವಿಧಿ ಅವನು ನಮ್ಮ ಸರಿಯಾಗಿ ಬೇರೆ ಹೊರ ಕೊಟ್ಟಿದ್ದಾನೆ ಬ್ರಹ್ಮದೇವ. 101ನೇ ಹಂದಿ ತಿನ್ನಲಿ ಹ, ಇನ್ನಕ್ಕೆ ಮಾರಣ. 101 ಆಯ್ತಾ? 101 ಆಯ್ತಾ? 101 ಆಯ್ತು. ನನಗೆ 100 ದಾಟಿದೆ ಗೊತ್ತಾಗ್ತದೆ. ಗೊತ್ತಾಗ್ಲಿಕ್ಕಿಲ್ಲ. ಏಯ್! ಏನು? ಏನು ನನ್ನ ನಿಂತಿಯಾ? ಹ. ಅಷ್ಟು ಸುಲಭದಲ್ಲಿ ನೀನು ಬಿಡ್ತೇನೆ ಅಂತ ಭಾವಿಸ್ತೀಯ? ಏನಾಗ್ತಿ? ನಿನ್ನ ಗಂಟಲಲ್ಲಿ ಸಿಲುಕಿ ಹ. ವಿಷದ ತುತ್ತಾಗಿ ಏನು? ವಿಷವಾದರೂ ಜೀರ್ಣ ಮಾಡ್ಯಾರು.
ಜಗತ ಜಾತಗೀತೆ ಪುರುಷೋತ್ತಮ ಜಗನ್ನಾಥ ಜಯ ಜಯ ಶಾಂತರಾಗಬೇಕು ಸ್ವಾಮಿ. ಭೂದೇವಿ ನಿನ್ನಂತಹ ಮಟ್ಟಿಗೆ ಮೆಚ್ಚಿ ಸಾಧ್ಯವಾಗಿದ್ದೇನೆ. ನಿನ್ನನ್ನು ಕಾಣುವಾಗ ಮನದಲ್ಲಿ ಒಂದು ಏನೋ ಬಯಸಿದ್ದೇನೆ. ಹೇಳುವೆಯಾ? ಈ ರೂಪವನ್ನು ಕಾಣುವಂತಹ ಕಾಲದಲ್ಲಿ ಒಡಗೂಡಬೇಕೆನ್ನುವ ಆಸೆಯಾಗುತ್ತಾ ಇದೆ. ಹೌದೇ? ಭೂದೇವಿ ದುರ್ಣವಾದಂತಹ ಕನಕಾಕ್ಷರನ್ನು ಹೊಂದಿಸುವಂತಹ ಕಾಲಕ್ಕೆ ರಸಾತಳದಿಂದ ಮೇಲೆ ಆ ಕಾಲಕ್ಕೆ ನನ್ನ ಎಡದ ದಾನೆಯನ್ನು ಮುಡಿದು ಹೋಯಿತು. ಉಂಟಾಯ್ತು. ಹೌದು, ಅದನ್ನೇನು ಮಾಡ್ತು? ಸಮೀವಿರುವ ಸಂವಿಧಾನದಿಂದ ಹುಟ್ಟುವಂತಹ ಮಗನಿಗೆ ಇದನ್ನು ಆಯುಧ ರೂಪವಾಗಿ ಹೀಗೆ ಕೊಡು. ಕೊಡಿ, ಹೀಗೆ. ಹೀಗೆ ಬಾ, ಹೀಗೆ ಬಾ. ಸೇರಿರುವಂತಹ ಕಲಾಭಿಮಾನಿಗಳಿಗೆ ನಮನವನ್ನು ಸಲ್ಲಿಸುತ್ತಾ ಧರಣೀಯ ಯಕ್ಷ ಕಲಾಭಿಮಾನಿಗಳೇ, ಇಂದಿನ ಈ ಯಕ್ಷ ಸೇವೆಯ ಸೇವಾಧಾರರಾದಂತಹ ಶ್ರೀಮತಿ ಮತ್ತು ಶ್ರೀ ಸಂಜೀವ ಶೆಟ್ಟಿ ಹಾಗೂ ಶ್ರೀಮತಿ ಮತ್ತು ಶ್ರೀ ಹರೀಶ್ ಶೆಟ್ಟಿ ಇವರಿಗೆ ಶ್ರೀ ಕ್ಷೇತ್ರ ಪಾವನ್ಯ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ ಮೇಳದ ಸಂಚಾಲಕರಾದಂತಹ ಶಿವತ ಭಟ್ಲ ಸತೀಶ್